ಹರ ಓ ಜ್ಞಾನಸಿದ್ಧಂ ತಪಸ್ಸಿದ್ಧಂ ಸರ್ವಸಿದ್ಧಂ ಶಿವಪ್ರದಂ ಸ್ವಯಂ ಸಿದ್ಧಮಹಂ ವಂದೇ ಸಿದ್ಧಾರೂಢ ಯತೀಶ್ವರಂ. ಅಕಾರಣ ಕರುಣಾಶಾಲಿ ಅನಂತ ಕಲ್ಯಾಣ ಗುಣಗಣ ಸಮನ್ವಿತ ಸಿದ್ಧಾರೂಢ ಮಹಾಸ್ವಾಮಿಗಳ ಚರಣಾರವಿಂದಗಳಿಗೆ ವಂದಿಸಿ ಸಮಸ್ತ ಗುರು ಪರಂಪರೆಗೆ ನಮಿಸಿ ಪರಮ ಮುಮುಕ್ಷುವಾದ ದುಃಖದಿಂದ ಸಂತಪ್ತನಾದ ಕಿಂಕರ್ತವ್ಯ ವಿಮೂಢನಾದ ಅರ್ಜುನನ್ನು ಕುರಿತು ಗುರುವಾದ ಪರಮಾತ್ಮ ಶ್ರೀಕೃಷ್ಣ ಆತನ ಸಮಸ್ತ ಸಂಶಯಗಳನ್ನು ಪರಿಹಾರ ಮಾಡಿ ಕರ್ತವ್ಯ ಪಥದಲ್ಲಿ ಪ್ರವೃತ್ತಿಯಾಗಲಿಕ್ಕೆ ಆತನಿಗೆ ಉಪದೇಶವನ್ನು ಮಾಡ್ತಾ ಇದ್ದಾನೆ. ಆತನಿಗೆ ಪರಮಾತ್ಮ ಹೇಳಿದ ಈ ಯೋಗದಲ್ಲಿ ಆತನಿಗೆ ಸಂಶಯ ಬರ್ತದೆ. ಈ ಸಂಶಯ ಆತನಿಗೆ ಬಂದದ್ದು ಮೋಹದಿಂದ ಅಂತ ಅರ್ಜುನನೇ ಹೇಳನಷ್ಟು ಮೋಹ ಸ್ಮೃತಿರ್ಲಬ್ಧ ಅಂತ. ಆ ಯೋಗವನ್ನು ಆಚರಿಸಿದರೆ ಆತನಿಗೆ ಚಂಚಲವಾದ ಮನಸ್ಸು ಸ್ಥಿರವಾಗಿ ಭಗವಂತನ ಮಾತಿನ ಮರ್ಮ ಅರ್ಥ ಗೋಚರ ಆಗ್ತದೆ ಅಂತ ತಿಳ್ಕೊಂಡು ಪರಮಾತ್ಮ ಈ ಧ್ಯಾನ ಯೋಗವನ್ನು ಆತನಿಗೆ ನಿರೂಪಣೆ ಮಾಡಿದ. ಯೋಗದಲ್ಲಿ ಕರ್ಮಯೋಗ, ಧ್ಯಾನ ಯೋಗ, ಆಮೇಲೆ ಜ್ಞಾನ ಯೋಗ. ಆ ಕರ್ಮಯೋಗ ಮತ್ತು ಧ್ಯಾನ ಯೋಗ ಸಮನ್ವಯವನ್ನು ಭಗವಂತ ಮಾಡ್ತಾ ಇದ್ದಾನೆ. ಕರ್ಮವೂ ಒಂದು ಧ್ಯಾನವೇ, ಕರ್ಮವೂ ಒಂದು ಜ್ಞಾನವೇ. ಆದ್ದರಿಂದ ಇವೆರಡರಲ್ಲಿ ಭಿನ್ನವನ್ನು ಮಾಡಕ್ಕೆ ಹೋಗೋಣ ಅಂತ ಸಾಮ್ಯನ ಮಧುಸೂದನ. ಹೇ ಕೃಷ್ಣ, ಇದನ್ನು ನೀನು ನನಗೆ ಹೇಳಿದೆ ಹಿಂದೆ. ಫಲದ ಆಶೆಯನ್ನು ಬಿಟ್ಟು ಕರ್ಮವನ್ನು ಮಾಡತಕ್ಕಂಥ ಚಿತ್ತಸ್ಥೈರ್ಯದಿಂದ ಕೂಡಿಕೊಂಡಂಥವ ಯೋಗಿ ಸರ್ವತಃ ವರ್ತಮಾನೋಪಿ ಅವ ಹೇಗಿದ್ದರೂ ಕೂಡ ನಸಬದ್ಧತೆ, ಅವನು ಬದ್ಧತನಾಗುವುದಿಲ್ಲ ಅಂತ ಪರಮಾತ್ಮ ಹೇಳಿ ಆ ಸಾಮ್ಯವನ್ನು ನೀನು ಸಂಪಾದಿಸಲಿಕ್ಕೆ ಪ್ರಯತ್ನ ಮಾಡುವಂಥ ಪರಮಾತ್ಮನ ಅಭಿಪ್ರಾಯ. ಅದು ಎದರಿಂದ ಅಂದರೆ ನಿನ್ನ ಮನಸ್ಸಿನ ಸ್ಥಿಮಿತತೆಯಿಂದ, ಮನಸ್ಸಿನ ರಕ್ಷಣೆಯಿಂದ, ಮನಸ್ಸಿನ ಯೋಗದಿಂದ ಅಂತ ಪರಮಾತ್ಮ ಬಹು ಸುಂದರವಾಗಿ ಅದನ್ನು ಹೇಳಿದ. ಅರ್ಜುನ ಅಂತಾನೆ, ಈ ಮನಸ್ಸನ್ನು ನಿಗ್ರಹಿಸುವುದು ನೀನು ಹೇಳಿದಷ್ಟು ನಾನು ಕೇಳಿದಷ್ಟು ಸರಳ ಇಲ್ಲ. ಇದು ಮನಸ್ಸು ಬಹಳ ವಿಚಿತ್ರದ. ಅದಕ್ಕೆ ಈ ಸಮತ್ವವನ್ನು ಸಾಧಿಸುವುದು ಕಠಿಣದ ಅಂತ ಅದನ್ನು ಹೇಳ್ತಾನೀಗ. ಅರ್ಜುನ ಉವಾಚ ಯೋ ಅಯಂ ಯೋಗ ತ್ವಯಾ ಪ್ರೋಕ್ತ. ಯಾವ ಈ ಅಯಂ ಈ ಯೋಗ ಧ್ಯಾನಯೋಗ ತ್ವಯಾ ಪ್ರೋಕ್ತ, ನೀ ಹೇಳಿದೆಲ್ಲ ಸಾಮ್ಯೇನ ಮಧುಸೂದನ ಸಮತ್ವಂ ಯೋಗ ಉಚ್ಯತೆ ಹೇಳರಿಂದ
ಸಾಮ್ಯವಾದ ಯೋಗವನ್ನು ನೀ ನನಗೆ ಹೇಳಿದಿ. ಏತಸ್ಯ ಅಹಂ ನ ಪಶ್ಯಾಮಿ, ಈ ಯೋಗವನ್ನು ನ ಪಶ್ಯಾಮಿ, ನ ಅನುಭವಾಮಿ, ನ ಜಾನಾಮಿ. ಪಶ್ಯಾಮಿ ಅಂದರೆ ನನಗೆ ತಿಳಿಯೋದು, ಅನುಭವ ಆಗೋದು. ಹೇಳಿದೇನೆ ಎಲ್ಲ, ಧ್ಯಾನ ಯೋಗ, ಸಮನ್ವಯ ಯೋಗದ, ಕರ್ಮಯೋಗ, ಧ್ಯಾನ ಯೋಗ ಎರಡೂ ಅದ. ಕರ್ಮನೂ ಯೋಗನೇ ಅದ. ತಸ್ಮಾತ್ ಯುದ್ಧಸ್ವ ಭಾರತ. ಅದನ್ನು ಇವೆರಡರ ಸಮಾನತೆ ಮಾಡಬೇಕಂತ ಹೇಳ್ದೆಲ್ಲ, ಅದನ್ನು ಮಾಡಲಿಕ್ಕೆ ಮನವೇ ಮೂಲ ಕಾರಣ ಅಂತ ನೀ ಹೇಳಿದೆ. ಮನಸ್ಸು ಮೂಲ ಕಾರಣ ಅಂತ. ಅದು ನ ಪಶ್ಯಾಮಿ, ನನಗದು ಅನುಭವಕ್ಕೆ ಬರೋದು. ಏನು ಹೇಳಿದೆ ಖರೆ 3, 4, 5 ಅಧ್ಯಾಯದಲ್ಲಿ ಹೇಳಿದ್ದೀನಿ ಸಾಮ್ಯವನ್ನು ಹೆಂಗೆ ಮಾಡಬೇಕು. ಯಾವ ಕರ್ಮಿ ಅದಾನ ಅವ ಜ್ಞಾನಯೋಗಿ ಅದಾನ, ಯಾವ ಜ್ಞಾನಿ ಅದಾನ ಅವ ಕರ್ಮ ಅದಾನ ಅಂತ 4ನೇ ಅಧ್ಯಾಯದಲ್ಲಿ ಎಲ್ಲ ಭಾಳ ವಿಸ್ತಾರವಾಗಿ ಹೇಳಿದೆ. ಈ ಸಮತ್ವವನ್ನು ಹೇಳಿದೆ. ಇದು ಕೇಳೋದು ಹೇಳೋದು ಭಾಳ ಸರಳದ, ಆದರೆ ಇದನ್ನು ತಿಳಿಯೋದು ಬಹಳ ಕಠಿಣ. ಯಾಕೆ? ಚಂಚಲತ್ವಾಂ ಸ್ಥಿತಿ ಸ್ಥಿರಾಂ. ಈ ಅತ್ಯಂತ ಚಂಚಲವಾಗಿ ಮನಸ್ಸು ಇರುವುದರಿಂದ, ಚಲ ಅಂದರೆ ಸಂಚರಿಸು, ಮತ್ತೊಂದು ಚೆಮ್ಮ ಮಾಡ್ಯಾರ ಅದರಲ್ಲಿ. ಚಲ ಅಂದರೆ ಸಂಚರಿಸು. ಸಂಚರಿಸು ಅಂದರೆ ಏನಪ್ಪ ಅಂದರೆ ನಡೆಯೋದು ಓಡೋದು ಬೇರೆ ಅದು ನೋಡ್ರಿ. ಅದರಲ್ಲಿ ನಡೆಯೋದು ಬೇರೆ, ಅದು ಮಾರ್ಗಕ್ರಮಣನೇ. ಅದು ಓಡೋದು ಅದು ಜಲ್ದಿ ಅದು. ಹಾಗೆ ಮನಸ್ಸು ಮೊದಲೇ ಚಲ ಅದ. ಯಾಕೆ? ವಾಯುವಿನಿಂದ ಹುಟ್ಟಿದ್ದು. ಅದರಾಗ ಮತ್ತೆ ಚಂಚಲದ. ಪುನಃ ಪುನಃ ಚಲತಿ ಇತಿ ಚಂಚಲ. ಏನ್ರಿ? ಮತ್ತೆ ಎಷ್ಟು ಬಿಗಿ ಹಿಡಿತೀರಿ ಹಾಗೆ ಮತ್ತಿಟ್ಟು ಬಿಗಿ ಹಿಡಿದಾಗ ಮತ್ತಿಟ್ಟು ಹೋಗ್ತದೆ. ಅದಕ್ಕಂತಾರವರು, ಇದು ನೀ ಯೋಗ ಸಮಾನವಾದ ಯೋಗವನ್ನು ಹೇಳಿದೆಯಲ್ಲ, ಏನಪ್ಪ ಅಂದ್ರೆ ಅಹಂ ನ ಪಶ್ಯಾಮಿ, ಅದು ನನಗೆ ಅರ್ಥ ಆಗೋದು. ಯಾಕೆ? ಅಲ್ಲಿ ಗಾಳಿಗೆ ನಿಂದ್ರಿಸೋದು ಕಠಿಣ ಅದ. ಹರಿಯೋದಕ್ಕೆ ಗಾಳಿ ಅಂತಾರೆ. ಚಲ್ತಿ ಕಾ ನಾಮ್ ಗಾಡಿ ಹೈ. ನಡೆದ್ರೆ ಗಾಡಿ, ತಿರುಗಿದ್ರೆ ಪಂಕ, ನಿಂತರ ಪಂಕ ಅಂತಾರೆ. ಅದಕ್ಕೆ ತಿರುಗಬೇಕು. ಫ್ಯಾನ್ ಏನೇ ಗುಮ್ನ, ಗಾಡಿ ಏನೇ ಚಲನ. ನಿಂತದ ಗಾಡಿ ಅನ್ನಂಗಿಲ್ಲ, ಅದು ನಿಂತರ ಫ್ಯಾನ್ ಅನ್ನಂಗಿಲ್ಲ. ತಿರುಗಬೇಕು, ತಿರುಗಿದ್ರೆ ಫ್ಯಾನ್ ಅಂತ. ಹಾಗೆ ಚಂಚಲಿದ್ದರೆ ಮನಸ್ಸು ಅಂತಾರೆ. ಸುಮ್ಮಿದ್ದಕ್ಕೆ ಮನಸ್ಸು ಹೆಂಗೆ ಅಂತಾರೆ ಅದಕ್ಕೆ? ಪರಂತು ಅದನ್ನು ಅಚಂಚಲ ಮಾಡುವುದು ಅಹಂ ನ ಪಶ್ಯಾಮಿ, ಅದು ಸಾಧ್ಯ ಇಲ್ಲ ಅಂತ ಅಲ್ಲ, ಅಸಾಧ್ಯ. ಅದು ಅಸಾಧ್ಯ ಅಲ್ಲದು, ದುಸ್ಸಾಧ್ಯ. ಜಗತ್ತಿನೊಳಗೆ ಅಸಾಧ್ಯವಾದ ವಸ್ತು ಯಾವುದೇ ಇಲ್ಲ. ಅಸಾಧ್ಯ ಇದ್ದದ್ದು ಬರೆಯೋಕ್ಕೆ ಬರೋಂಗಿಲ್ಲ. ಅದನ್ನು ಬರೀ ಮಾತಾಕೋದು. ಅದರ ಬಂಜಿ ಮಗ ಅಸಾಧ್ಯ, ಅಸಾಧ್ಯ. ಅದಕ್ಕೆ ಜಗತ್ತಿನೊಳಗೆ ಅಂತಾರವರು, ಇದು ನ ಪಶ್ಯಾಮಿ, ಇದು ದುಸ್ಸಾಧ್ಯ ಅದ. ಯಾಕೆ? ಚಂಚಲತ್ವ ಸ್ಥಿರಾಂ ಸ್ಥಿತಿಂ ನಾಹಂ ಪಶ್ಯಾಮಿ. ಇದರ ಸ್ವಭಾವವೇ ಚಂಚಲವಾಗಿರುವುದರಿಂದ ಇದೇಪ ಸ್ಥಿರಾಂ ಸ್ಥಿತಿಂ ಅಹಂ ನ ಪಶ್ಯಾಮಿ. ಇದು ಸ್ಥಿರವಾಗಿ ಹಿಂಗೆ ನಿಂತಿರ್ತಾ ಅಂತ ನನಗೆ ಅನಿಸಂಗಿಲ್ಲ. ಇದು ಆಗುವುದಿಲ್ಲ. ಯಾಕೆ? ಅದು ಮನಸ್ಸಿನ ಸ್ವಭಾವನೆ ಹಾಗೆ ಅದ. ಏನದ ಅದನ್ನೇ ಹೇಳ್ತಾನೆ. ಚಂಚಲಂ ಹಿ ಮನಃಕೃಷ್ಣ ಪ್ರಮಾಥಿ ಬಲವದೃಢಂ ತಸ್ಯಾಹಂ ನಿಗ್ರಹಂ ಮನ್ಯೆ ವಾಯೋರಿವ ಸುದುಷ್ಕರಂ. ಕರಂ ಅದ, ಸುಕರಂ ಎಲ್ಲ, ದುಷ್ಕರಂ ಅದ. ದುಃಖೇನಾಪಿ ಆಪ್ತುಂ ಏನಪ್ಪ ಅಶಕ್ಯಂ ಇತಿ ದುಷ್ಕರಂ. ಭಾಳ ಪ್ರಯತ್ನ ಮಾಡಿದರೂ ಕೂಡ ಭಾಳ ಮಂದಿಗೆ ಸಾಧ್ಯ ಆಗಂಗಿಲ್ಲ. ಇದು ಏಕೋ ವಾ ದ್ವೇ ವಾ ತ್ರಿವಾ
ಶರಣರು ಹೇಳಿದರು, ಬಟ್ಟ ಬಯಲಲ್ಲಿ ಬಟ್ಟಿಗೊಂಡಿರ ಮೃತ್ಯು ಪಾತಾಳಕ್ಕೆ ಠಾಗಣ್ಣೆಲ್ಲಿ ಲಕ್ಷಕ್ಕೊಬ್ಬ ಭಕ್ತ ಕೋಟಿಗೊಬ್ಬ ಶರಣ. ಅದಾರ ಬಾಹುಲ್ಯ ಇಲ್ಲ, ಭಾಳ ಕಡಿಮೆ, ಏಕೋವ ದ್ವಿವಾದ. ಅದಕ್ಕೇನಪ್ಪ ಅಂತಂದ್ರೆ ಇದು ಅದ. ಯಾಕೆ ಕೃಷ್ಣ ಚಂಚಲಂ ಹಿ ಮನಃ, ಮನಸ್ಸಂತೆ ಅದಕ್ಕಂತಾರೆ ಚಂಚಲಕ್ಕೆ. ಚಂಚಲ ಯಾವುದು ಜಗತ್ತಿನೊಳಗೆ? ಮನಸ್ಸೇ. ಅದಕ್ಕಿಂತ ಚಂಚಲ ಜಗತ್ತಿನೊಳಗೆ ಮತ್ತೊಂದು ಯಾವುದೂ ಇಲ್ಲ. ಅಪ್ಪನಿಗಿಂತ ಮಗ ಭಾರಿ ಅಂತಾರಲ್ಲ, ಹಂಗೆ ವಾಯು ಇದರಪ್ಪ, ಅದಕ್ಕಿಂತ ಭಾರಿ ಅದರ ಇದು ಮನಸ್ಸು. ಅಪ್ಪನ ಮೀರ್ಸ್ಯದ, ಅದು ಮೀರ್ಸ್ಯದ. ಎಷ್ಟು ಗಾಳಿ ಒಂದಿಡ್ತೇನೆ ನಿಂತದರೆ ಅಂತೇಳಿ ಇಲ್ಲಿ ಯಾವಾಗೂ ನಿಲ್ಲಂಗಿಲ್ಲ, ಯಾವಾಗ ನಿಲ್ಲಂಗಿಲ್ಲ. ಅದಕ್ಕದು ಚಂಚಲಂ ಹಿ ಮನ ಕೃಷ್ಣ. ಕೃಷ್ಣ ಕೃಷಿರ್ಭೂ ಧಾತುದಿಂದ ಆಗ್ಯದಲ್ಲ, ಆಕರ್ಷಣೆ ಮಾಡವ, ತನ್ನ ಕಡೆಗೆ ಎಲ್ಲರ ಸಮಸ್ತ ಚಿತ್ತವನ್ನು ಅದಕ್ಕೆ ತಗೊಳ್ಳವ ಅವನಿಗೆ ಕೃಷ್ಣ ಅಂತ. ಯಾಕೆ ಅಂತ ಕೇಳಿದ್ರೆ ಇದು ಪ್ರಮಾಥಿ ಅದ, ಪ್ರಮಾಥೀನಿ. ಪ್ರಮಾಥಿ ಅಂದ್ರೆ ಮಥನ, ಸುಮ್ಮನೆ ಇರುವುಡಂಗಿಲ್ಲ, ನಿದ್ಯಾಗಟ್ಟೆ ಇರ್ತದೆ. ಮತ್ತು ಅದರಾಗೂ ಏನೇನು ಮಾಡ್ತಿರ್ತದೆ, ಅವಿದ್ಯಾವೃತ್ತಿಯಿಂದ ಸುಮ್ಮನೆ ಇರಂಗಿಲ್ಲ. ಇದು ಮನಸ್ಸು ಭಾಳ ವಿಚಿತ್ರ ಅದ. ಪ್ರಮಾಥಿ ಅಂದ್ರೆ ಮನುಷ್ಯನಿಗೆ ಸ್ಥಿರವಾಗಿ ಇರಂಗಿಲ್ಲ. ಗಾಳಿ ಹ್ಯಾಂಗೆ ಬೀಸಾಕತ್ತರ ಗಿಡಗಳು ಸುಮ್ಮ ಇರೋಕೆ ಬರೋಂಗಿಲ್ಲ, ಅಳಿಗಾಡಬೇಡ ಅಂದ್ರೆ ಹೆಂಗೆ ಅವು ಅಳಿಗಾಡ್ತಾವೋ ಅದರಂತೆ ಇದು ಯಾವಾಗ ಕೂಡ ಕಷ್ಟ ಕೊಡ್ತದೆ ಪ್ರಮಾಥಿನಿ. ಮಥನ ಅಂದ್ರೆ ಕಡಿ, ಅದಕ್ಕೆ ಹಿಂದಿ ಒಳಗೆ ಮಥನಿ ಅಂತಾರೆ. ಕಡಗೋಲಕ್ಕೆ ರೇವಗಿ, ಅದಕ್ಕೆ ಮಥನಿ ಅಂತಾರೆ. ಅದು ಸಂಸ್ಕೃತ ಶಬ್ದ, ಅದಕ್ಕೆ ಮಥ ಬಂದ. ಓ ದಹಿ ಮಥೋ ಅಂತಾರೆ, ಅಂದ್ರೆ ಕಡಿ ಅಂದ್ರೆ ಅಳಗಾಡಿಸು. ಹೇಗೆ ಕಡಗೋಲದಿಂದ ರೇವಗಿಯಿಂದ ಮೊಸರು ಕಡಿಯೋಕೆ ಹತ್ತಿರ ಅದಕ್ಕೆ ಸುಮ್ಮನೆ ಇರು ಅಂದ್ರೆ ಹೆಂಗೆ ಸುಮ್ಮನೆ ಇರ್ಬೇಕದು? ಮೊಸರು ಸುಮ್ಮನೆ ಇರೋಕ್ಕೆ ಬರೋಂಗಿಲ್ಲ. ಈ ಕಡೆ ಹೆಂಗೆ ಬರ್ತದೆ, ಅದು ಕಟ್ಟಿದ್ರೆ ಹೆಂಗೆ ಬೆಣ್ಣೆ ಬರ್ತದೆ, ಹಂಗೆ ಏನಪ್ಪ ಈ ಇದು ಕಟ್ಟಿದ್ರೆ ಇದ್ರಾಗ ದುಃಖ ಸುಖ ಮಾನ ಅಪಮಾನ ಇವೆಲ್ಲ ಬರ್ತಾವೆ, ಈ ಮನುಷ್ಯನಿಂದ ಬರ್ತವೆ. ಇದೇ ಬೆಣ್ಣೆ, ದುಃಖ ಜನ್ಮ ಮರಣ ಇವೆಲ್ಲ ಬರ್ತಾವೆ ಇದಕ್ಕೆ. ಅದಕ್ಕೆ ಇದು ಪ್ರಮಾಥೀನಿ. ಮತ್ತು ಹಂಗೆ ಬಲವತ್ ದೃಢಂ ಅಂದರೆ ನಿಶ್ಚಯವಾಗಿ ಅಂತ ಅರ್ಥ. ನಿಶ್ಚಯವಾಗಿ ಇದಿಷ್ಟು ಬಲವಂತ ಅದ. ಇದು ಸುಮಾರು ಜನರಿಂದ ಇದನ್ನು ನಿಗ್ರಹಿಸುವುದು ಬಹಳ ಕಠಿಣ. ಎಲ್ಲರಿಲ್ಲ, ಒಳ್ಳೆಯವರು ಉಳ್ಳಾಡುವ ಗುಳ್ಳವ ಪಲ್ಲಕ್ಕಿ ಬೆಳೆಯಂತಾರೆ. ದೊಡ್ಡ ದೇವರಿಗೆ ಪಲ್ಲಕ್ಕಿ ಸಿಕ್ಕಿಲ್ಲ, ಆಕೆ ಹೆಂಡಿ ಗುಳ್ಳವ ಮಾಡ್ತಾರೆ ನೋಡಿ. ದೀಪಾವಳಿಯಾಗ ಮಾಡ್ತಾರೆ, ಆ ಕಡೆ ಹುಬ್ಳಿ ಕಡೆ ಭಾಳ ಮಾಡ್ತಾರೆ. ಅದಕ್ಕೇನು ಪಲ್ಲಕ್ಕಿ ಸಿಗ್ಬೇಕು ರೀ ಒಳ್ಳೆ ದೇವರು ಉಳ್ಳಾಡುವಾಗ. ಹಂಗೆ ಎಂತೆಂಥವ್ರು ಈ ಮನುಷ್ಯನ ಕೈ ಸಿಕ್ಕು ಹಾಳಾಗ್ಯಾರ ಅಂತ ತಿಳ್ಕೊಂಡು ಶಾಸ್ತ್ರ ಭಾಗವತ ಹೇಳ್ತಾರೆ. ಯಾರ್ಯಾರು ಹಾಳಾಗ್ಯಾರ ಅನ್ನೋದು ಸ್ಪಷ್ಟ ಹೇಳ್ತಾರೆ ಶಾಸ್ತ್ರದವರು. ಮನೋ ಅವಶೇ ಅನ್ನೇ ಈ ಅಭವಂ ಸ್ಮ ದೇವ ಮನಶ್ಚ ನಾಣ್ಯಶ್ಚ ವಸ ಸಮೇತಿ. ಎಂತಹ ದೇವತೆಗಳ ಕೈಯಾಗನೇ ಇದು ಸಿಕ್ಕಿಲ್ಲ, ಅಂಥವ್ರಿಗೆ ಫಜೀತಿ ಮಾಡ್ಯಾರ. ದೇವತೆಗಳಿಗೆ ಯಾರು ಅನಂತ ಪುಣ್ಯಗಳನ್ನು ಮಾಡಿ ಹೋಗಿರ್ತಾರವರು, ಸಾಮಾನ್ಯ ಅಲ್ಲ, ಅನಂತ ಪುಣ್ಯ ಮಾಡಿ ಹೋಗಿರ್ತಾರೆ. ಒಂದು ಯುಗ ಪರ್ಯಂತರವಾಗಿರ್ತಾರವರು. ದೇವರು ಇಂದ್ರದಾಗ ಇಬ್ಬರದಾರ, ಮಾಡಿ ಹೋದವರು ಒಬ್ಬರು ಖಾಯಂ ಇರ್ತಾರವ್ರು. ಆ ಖಾಯಂ ಇದ್ದವ್ರು ಇವರಿಗೆ ಫೇಲ್ ಮಾಡೋಕ್ಕೆ ಚಾಲು ಮಾಡ್ತಾರಂತ ಕೇಳಿದ್ರೆ ಅವ್ರು ಖಾಯಂ ಯುಗ ಪರ್ಯಂತ ಇರೋರು ಬೇರೆ, ಕರ್ಮ ಮಾಡಿ ಹೋಗೋರು ಬೇರೆ. ಅಂಥವ್ರಿಗೆ ಮಾಡ್ಯದ ಅಂತಾರೆ ಅವರು. ಏನಪ್ಪ ಅವ್ರಿಗೆ ನಾಣ್ಯಶ್ಯ ವಶಮೇತಿ. ಏನಪ್ಪ ಅಂದ್ರೆ ಭೀಷ್ಮೋ ಹಿ ದೇವಸ್ಸ ಸಹ
ಏನಪ್ಪ ಅಂತ ಕೇಳಿದರೆ ಸಹಿಯಾನ್ ಯುಂಜಾದ್ ವಶೇತಂ ಸಹಿ ದೇವದೇವ. ಇದು ಬಹಳ ಪ್ರಬಲ ಅದ. ಭೀಷ್ಮ ಅದ. ಭೀಷ್ಮ ಅಂದರೆ ದೊಡ್ಡ ಪ್ರಯತ್ನ ಭಾಳ, ಅಂದ್ರೆ ಮಾತು ಮೀರುವ ತಪ್ಪಂಗಿಲ್ಲ ಅಂಥವ್ರಿಗೆ ಭೀಷ್ಮ ಅಂತಾರೆ. ಅದಕ್ಕೆ ಭೀಷ್ಮ ಪ್ರತಿಜ್ಞೆ ಅದ. ಅಂಥವ್ರೇನಪ್ಪ ಅಂದ್ರೆ ಇದಕ್ಕೆ ಕೈಯಾಗ್ಯಾರ. ಇದು ಯಾರಿಗೆ ಬಿಟ್ಟಿಲ್ಲ, ಅಣ್ಣಗೆ ಬಿಟ್ಟಿಲ್ಲ, ತಮ್ಮಗೆ ಬಿಟ್ಟಿಲ್ಲ, ಅಪ್ಪಗೆ ಬಿಟ್ಟು ಯಾರಿಗೆ ಬಿಡಂಗಿಲ್ಲ. ಇದು ಎಲ್ಲಿ ಹೋಗ್ತದೆ ಚೇಳಿ ಎಲ್ಲೇ ಇಡ್ರಿ ಅದು ಕಡಿದೆ ಸುಮ್ಮಿರ್ತಾವೆ. ಏನು ಸುಮ್ಮನೆ ಚೇಳಿ ಹೆಂಗೆ ಎಲ್ಲಿದ್ದರೂ ಕಡಿತದೆ. ಹಂಗೆ ಈ ಮನಸ್ಸು ಇಷ್ಟು ಕೆಟ್ಟದ ಹೇಳಿದ್ರೆ ಅವರು ಚಂದ್ರ ಅಧಿಷ್ಠಾತ ಮಾನಸಿ. ಮನಸ್ಸಿನ ಅಧಿದೇವತೆ ಯಾರದಾರ? ಅವನಿಗೆ ಮಾಡ್ತಾನೆ ನೋಡ್ರಿ ಫಜಿತಿ. ಚಂದ್ರ ಅಧಿಷ್ಠಾತ ಮಾನಸಿ ಮನೆ ಛಳಲಿ ಚಂದ್ರಾಸಿ. ಆ ಚಂದ್ರನೇ ಕೂಡ ಅವ್ರ ಅಪ್ಪಗೂ ಬಿಟ್ಟಿಲ್ಲ. ಅದು ಅವನೇ ಕೂಡ ಮಾಡ್ತು. ಏನು ಮಾಡ್ತು? ಚಂದ್ರಾಸಿ ವ್ಯಭಿಚಾರೋನಿ ಗುರುಪತ್ನಿಸಿ ಕ್ಷಯರೋಗಿ ತ್ಯಾಸಿ ಮನೆ ಕೇಲೆ. ಗುರುಪತ್ನಿ ಮೇಲೆ ಮನಸ್ಸು ಮಾಡ್ತು ಚಂದ್ರ. ಮನಸ್ಸಿನ ದೇವತೆ ಮಾಡಿ ಕ್ಷಯರೋಗ ಶಾಪ ಕೊಟ್ಟರು. ಕ್ಷಯರೋಗ ಆಗಲಿ ನನಗೆ. ಅದಕ್ಕೆ ಅಮಾಸೆ ತಕ್ಕ ಹುಣಿವೆ, ಹುಣಿತಕ್ಕ ಅಮಾಸೆ, ಹಿಂಗೆ ಕ್ಷಯರೋಗನೇ. ಚಂದ್ರನಿಗೆ ಬಿಟ್ಟಿಲ್ಲ ಅದು ಮನಸ್ಸು ಅವ್ರ ಅಪ್ಪಗೆ. ನೀ ಎಲ್ಲಿಯವಪ್ಪ, ನೀ ಎಲ್ಲಿಯವ, ನಿನಗೆ ಹೆಂಗೆ ಕೇಳ್ತಾನವ? ಬಿಡಂಗಿಲ್ಲ ಅಂತಾರೆ ಅವರು. ಮತ್ತು ಕೇಳ್ರಿ ಅಂತಾರೆ ಅವರು. ಬ್ರಹ್ಮ ಅಧಿಷ್ಠಾತ ಬುದ್ಧಿಶಿ. ಬುದ್ಧಿ ಅಧಿಷ್ಠಾತ ದೇವತೆ ಯಾರು? ಆಯ್ತು. ಬುದ್ಧಿ ಅಧಿಷ್ಠಾಸ ಏನಪ್ಪ? ಬುದ್ಧಿಶಿ ಮನ ಬ್ರಹ್ಮಯಾಚಿ ಬುದ್ಧಿ ಭ್ರಂಶಿ. ಆ ಮನಸ್ಸ ಅವನೇನು ಬುದ್ಧಿ ಭ್ರಷ್ಟ ಮಾಡ್ತಾನೆ ನೋಡ್ರಿ. ಹೆಂಗೆ? ನಿಜ ಪುತ್ರಿ ವರಿತಾತ್ಯಾಸಿ ಸ್ವಕನ್ನೇಶಿ ಅಭಿಮಾನಾಸಿ. ಪುತ್ರಿ ಮೇಲೆ ಮನಸ್ಸು ಮಾಡೋದವ. ಹೆಂಗೆ ನೋಡ್ರಿ, ಬ್ರಹ್ಮಗೆ ಫಜೀತಿ ಮಾಡ್ಯದ. ಮೊದಲೇನೆ ಭ್ರಮದಾಗಿದ್ದಿ, ಬ್ರಹ್ಮಲ್ಲಿ ಭ್ರಮದೊಳಗಿದ್ದಿ, ನಿನ್ನ ಫಜೀತಿ ಏನಾದೈತಪ್ಪ? ಮನಸ್ಸು ಇಷ್ಟು ಕೆಟ್ಟದ ಅಂತಾರೆ ಅವರು. ಚಿತ್ತಿ ವಾಸುದೇವಾಚೆ ಅಧಿಷ್ಠಾನ. ಚಿತ್ತ ಅಧಿಷ್ಠಾನ ಅವರು ವಾಸುದೇವ. ಚಂದ್ರೋದಯ ಬರ್ತಾರೆ, ಅದರಿಷ್ಟ ವಾಸುದೇವ ಅವನಿಗೆ ಮಾಡ್ಯಾರ. ಚಿತ್ತಿ ವಾಸುದೇವಾಚೆ ಅಧಿಷ್ಠಾನ ತ್ಯಾಚೈ ಹಳೂಚ ಠಕವಿಲಾಮನ ಲಾವೂನೆ ವೃಂದೇಚೆ ಧ್ಯಾನ ಸ್ಮಶಾನೆ ಜಾಣ ಪಡಿಲ. ಏನು ಮಾಡ್ತೀವಿ? ವೃಂದ ಹೆಣ್ಮಗಳು ಆಕೆ ಮೇಲೆ ಏನಪ್ಪ ಅಂದ್ರೆ ಆಕೆ ತಪಶ್ಚರ್ಯ ಭಂಗ ಮಾಡೋಕ್ಕೆ ವೃಂದ ಆಕೆ ಗಂಡ ರಾಕ್ಷಸವ ಅವ ಯುದ್ಧ ಸೋಲ್ ಬರ್ತಕ್ಕೆ ಆಕೆ ತಪಶ್ಚರ್ಯ ಕುಂತಳು. ಆಕೆನ ಭಂಗ ಮಾಡೋಕ್ಕೆ ಹೋದ ಈ ವಾಸುದೇವ. ಆಕೆ ಮೇಲೆ ಆಕೆ ಶಾಪ ಕೊಟ್ಲ. ಮತ್ತು ಬೇರೆ ಪರಂತು ವಸುದೇವನಿಗೆ ಕೂಡ ಪರಮಾತ್ಮನಿಗೆ ಕೂಡ ಈ ಮನಸ್ಸು ಹಾಳು ಮಾಡ್ಯದ. ಅದಕ್ಕಂತಾರೆ ಅವ್ರಪ್ಪ ಅಂದ್ರೆ ಈ ಮನಸ್ಸು ಇದು ಭಾಳ ಕಠಿಣ ಅದ. ರುದ್ರ ಅಧಿಷ್ಠಾತ ಅಹಂಕಾರ. ಅಹಂಕಾರಕ್ಕೆ ಅಧಿಷ್ಠ ಯಾರು? ರುದ್ರ. ಅವನಿಗೆ ಮಾಡ್ಯದ ಫಜೀತಿ ಈ ಮನಸ್ಸು. ರುದ್ರ ಅಧಿಷ್ಠಾತ ಅಹಂಕಾರಿ ತ್ಯಾನೇ ಹಿ ಮನ ಸಿಂತರಿ ಅಭಿಲಾಷಿತ ಋಷಿ ನಾರಿ ಶಾಪಿಲ ಋಷೀಶ್ವರಿ ಲಿಂಗಪಾತೆ. ನೈಮಿಷಾರಣ್ಯದಲ್ಲಿ ಋಷಿಗಳು ಯಜ್ಞ ಮಾಡ್ತಾಯಿದ್ರು. ಪರಮಾತ್ಮ ಏನಪ್ಪ ಅಂತ ಕೇಳಿದರೆ ಅವರ ಯಜ್ಞವನ್ನು ಭಂಗ ಮಾಡಬೇಕಂತ ಇಂತಹ ಸುಂದರ ರೂಪವನ್ನು ತಾಳಿ ನವಯೌವನ ಆಗಿ ಆಮೇಲೆಪ್ಪ ಅಂತ ಕೇಳಿದ್ರೆ ನಗನ್ನಾಗಿ ಹೋದ ಕಾಲಕ್ಕೆ ಅವನ ಬೆನ್ನು ಹತ್ತಿ ಅವು ವ್ಯವಸ್ಥೆ ಮಾಡೋಕ್ಕೆ ಹೆಣ್ಮಗಳು ಮನೆಯಾಗಿದ್ದರು. ಯಜ್ಞ ಮಾಡ್ತಿದ್ದು. ಅವ್ರ ಮನೆ ಮುಂದೆ ಹಾಯ್ದು ಹೋದ. ಅವನ ರೂಪ ನೋಡಿ ಎಲ್ಲರೂ ಋಷಿಪತ್ನಿಯವರು ಬೆನ್ನು ಹತ್ತಿದ್ರು ನೋಡ್ರಿ. ಆಮೇಲೆ ಏನಪ್ಪ ಅಂದರೆ ಋಷಿಗಳು ಬಂದು ನೋಡ್ತಾರೆ, ಫಳಾರು ಮಾಡಿ ಹಳೇದಂತ. ಫಳಾರೆಲ್ಲ ಹೋಗಿದ್ರು ಅವರು. ಸಿಟ್ಟು ಬಂದು ಶಾಪ ಕೊಟ್ಟರು. ಅದಕ್ಕೆ ನಿನ್ನ ಲಿಂಗ ಭ್ರಷ್ಟ ಆಗಲಿ. ಅದಕ್ಕೆ ಆ ಶಿವ ಏನು ಮಾಡಬೇಕು ಅಂತ ತಿಳ್ಕೊಂಡು ಕೋಪ ಅದಕ್ಕೆ ಲಿಂಗದಲ್ಲಿ ಅದಕ್ಕೆ ಈ ಲಿಂಗ ಪೂಜೆ ಅದಕ್ಕೆ ಹಮೇಶ ನೀರು ಬಿಡ್ತಾರೆ. ನಿಂದೆಲ್ಲ ಹೋಗಲಿ ಅಂತ ಕೊಟ್ಟ. ಅದಕ್ಕೆ
ಧಾರಾಕಾರವಾಗಿ ಆ ಲಿಂಗದ ಮೇಲೆ ನೀರು ಯಾಕೆ ಹಾಕೋದು, ಅದನ್ನು ಶಾಪ ಕೊಟ್ಟು ಹೊಯ್ತಲ್ಲ, ಆ ಅಗ್ನಿಯಿಂದ ಕತ್ತರಿಸಿ ಬಿತ್ತು ಲಿಂಗ. ಅದಕ್ಕೆ ಏನಪ್ಪ ಅದಕ್ಕೆ ಅಭಿಷೇಕ ಸದಾ ಮಾಡ್ತಾರೆ. ಎಂತೆಂಥವ್ರಿಗೆ ಹಿಂಗೆ ಮಾಡಿದ ಮನಸ್ಸು. ಶಿವ, ಬ್ರಹ್ಮ, ಹರಿ, ವಾಸುದೇವ, ಇನ್ನು ಇಂದ್ರಪ್ಪ ಅಂದ್ರೆ ಇವು ಖಾಲಿ ಮಂದಿರ ಬಿಡ್ರಿ ಅಂತಾರೆ ಅವರು. ಇಂಥವರೆಲ್ಲ ಹೋಗ್ಯಾರ. ಅದಕ್ಕೆ ಏನಪ್ಪ ಅಂತ ಕೇಳಿದರೆ ಹೋಗ್ಯಾರ. ಐಸೆ ದೇವ ದುರ್ಜಯ ಜೇ ಮನ ತ್ಯಾಸಿ ಆವರಿ ಇತರ ಕೋಣ ಮಣಾಲ ಇಂದ್ರಿಯೇ ನೇಮಿತೀಲ ಮನ ವರಿ ಮನಾಧೀನ ಇಂದ್ರಿಯೇ. ಅದಕ್ಕೆ ಹೇಳಿದ್ರು ಅವರು, ನೋಡಪ್ಪ, ಹಾಗೆ ಮ್ಯಾಟ್ರಿಕ್ ಹೋಗ್ಬೇಕಾದ್ರೆ ಮೊದಲು ಬೆನ್ನೆತ್ತೆ ಎಣ್ಣೆತ್ತೆ ಹೋಗ್ಬೇಕು, ಹೌದಲ್ಲ? ಹಂಗೆ ಮನಸ್ಸು ಇಂಥದ್ದು ಇದಕ್ಕೆ ಹೆಂಗೆ ತಡೆಯೋಕ್ಕೆ ಸಾಧ್ಯದ ಅಂದ್ರೆ ಹೊರತು ಬಡ್ಡಿ ಹಿಡಿದು ಚಾಲು ಮಾಡ್ಬೇಕಪ್ಪ. ಮನಸ್ಸು ತಡಿಬೇಕಂದ್ರೆ ಮೊದಲು ಇಂದ್ರಿಯ ತಡಿಬೇಕು ಅಂದ್ರೆ ಅವರು. ಅದಕ್ಕೆ ಹೇಳಿದ್ರಪ್ಪ, ಐಷೇ ದುರ್ಜಯ ಹೇಮನ ತ್ಯಾಶಿ ಆವರಿ ಇತರೆ ಕೋಣ ಮಣಾಲ ಇಂದ್ರಿಯೇ ನೇಮಾತೀಲ ಮನ ವರಿ ಮನಾಧೀನ ಇಂದ್ರಿಯೇ. मनची मनाचे द्योतक, मनची मनाचे साधक, मनची मनाचे बाधक, मनची घातकी ಮನಾಶಿ. ಏನ್ರಿ? ಮನಸ್ಸೇ ಮನಸ್ಸಿನ ಗೆಳೆ, ಮನಸ್ಸೇ ಮನಸ್ಸಿನಪ್ಪ ವೈರಿ, ಮನಸ್ಸೇ ಸಾಧಕ, ಮನಸ್ಸೇ ಬಾಧಕ, ಸರ್ವಕ್ಕೂ ಕಾರಣ ಮನಸ್ಸು ಅದ ನೋಡಪ್ಪ ಅಂತ ಭಾಗವತ ಹೇಳೋದು. ಮನಸ್ಸಿನಿಂದೆ ಹೆಂಗಾಗೋದು, ಸಾಧು ಆಗೋದು ಮನಸ್ಸೇ, ಸಂಸಾರ ಆಗೋದು ಮನಸ್ಸೇ, ಬ್ರಹ್ಮಚಾರಿ ಆಗೋದು ಮನಸ್ಸೇ, ಪಾಪ ಮಾಡಿ ಜೈಲಿಗೆ ಹೋಗೋದು ಮನಸ್ಸೇ, ಪೂಜೆ ಮಾಡಿಸ್ಕೊಳ್ಳೋದು ಮನಸ್ಸೇ. ಈ ಮನಸ್ಸು ಏನಪ್ಪ ಅಂತ ಕೇಳಿದರೆ ಸಮಸ್ತಕ್ಕೆ ಇದು ಕಾರಣ ಅದ. ಅದನ್ನು ಸಂಭಾಳಿಸಿದ್ರೆ ನಿನಗೆ ದೇವರು ಮಾಡ್ತದೆ, ಅದನ್ನು ಸಂಭಾಳಿಸದಿದ್ದರೆ ನಿನಗೆ ಪಶುಕ್ಕಿತ ಕಡಿಮೆ ಮಾಡ್ತದೆ ಇದು ಮನಸ್ಸು. ಅದೇ ಹೆಂಗ್ರಿ ಅಂದರೆ ಒಂದು ಲಕ್ಷಣ ಕೊಟ್ಟು, ಜೇವಿ ವೇಳು ವಾಡವಿ ವೇಳು ಜಾಳಿ ವೇಳು ವೇಳುವ ಕಾಂಚಣಿ ಮೇಳಿ ಸ್ವಯೇ ಪಾಡುನೆ ಇಂಗಳಿ ಸಮೂಳ ಜಾಸಿ ಆಪಣಾತೆ. ವೇಳು ಅಂದರೆ ಬಿದಿರ, ಹೌದಲ್ಲ? ಬಿದಿರ ಒಂದಕ್ಕೊಂದು ಬೆಳಿತಾವ, ಜುಂಡು ಜುಂಡು ಬೆಳಿತಾವೆ ನೋಡ್ರಿ, ಹೌದಲ್ಲ? ಒಂದಕ್ಕೊಂದು ಸಾಯಿಂದ ಬೆಳಿತಾವೆ. ಬೆಳೆದಕ್ಕೆ ಆ ಬೀಜ ಬಿತ್ತು, ಮತ್ತು ಅದು ಬೀಜ ಬಿತ್ತು, ಹೀಗೆ ಬೆಳಿತಾವೆ ನೋಡ್ರಿ ಅದು. ಹಾಗೂ ಒಂದು ಬೀದರ್ ಇದ್ರೆ ಇಷ್ಟು ದೊಡ್ಡದಕ್ಕ. ಹಾಗೆ ಮನಸ್ಸು ಏನದಪ್ಪ ಅಂದ್ರೆ ಇಷ್ಟೇ ಚಾಲುತ್ತೆ, ಅದೇ ಬಹಳ ಬಹುಲ್ಯ ಆಗ್ತದೆ, ಅದೇ ಮನಸ್ಸೇ ಬೆಳೀತದೆ. ಮತ್ತು ಕಡೆ ಗಾಳಿ ಬಿಡ್ತು ಅಂದರೆ ಆ ಬಿದಿರು ಒಂದಕ್ಕೊಂದು ತಿಕ್ಕಿ ಬೆಂಕಿ ಹುಟ್ಟಿ ಸುಡ್ತದನು ಅದೇ, ದ್ವಾಡದ ಮಾಡ್ತದನು ಅದೇ ಬಿದಿರ, ಸುಡ್ತಾನೋ ಸುಡಾಕೋ ಕಾರಣ ಅದೇ ಬಿದಿರ. ಹಂಗೆ ಈ ಮನಸ್ಸು ಏನಪ್ಪ ಅಂತ ಕೇಳಿದರೆ ಆ ಬಿದಿರಿನಂಗೆ ಸಂಸಾರ ಬೆಳೆಸೋಕೆ, ಸಂಸಾರ ಹಾಳು ಮಾಡೋಕ್ಕೆ, ಬಂಧಕ್ಕೂ ಮೋಕ್ಷಕ್ಕೆ ಏನಪ್ಪ ಅಂತ ಕೇಳಿದರೆ ಈ ಮನಸ್ಸೇ ಕಾರಣದಪ್ಪ. ತೇವಿ ಮನ ಮನಾಸಿ ಚಿಂತಿ ಮರಣ ತೈಸೆ ಸದ್ಗುರು ರಿಘವಿ ಶರಣ ತ್ಯಾಚೆ ವಚನೆ ವಿಶ್ವಾಸೋನ ಕರೀತಿ ಗುರುಭಜನ ನಿರಭಿಮಾನೆ. ಅದಕ್ಕೆ ಹೇಳಿದ್ರು. ಆವಾಗೇನಪ್ಪ ಅಂದ್ರೆ ಈ ಮನಸ್ಸು ನಾಶ ಮಾಡೋಕ್ಕೆ ಸದ್ಗುರುಗಳಂತ ಹೋಗಿ ವಿಶ್ವಾಸ ಶ್ರದ್ಧೆ ಸೇವೆಯಿಂದ ಯಾವ ಮನುಷ್ಯನಪ್ಪ ಅಂತ ಕೇಳಿದ್ರೆ ಅವನ ಮಾತಿನ ಮೇಲೆ ಶ್ರದ್ಧಾ ಇಡ್ತಾನೆ. ಅವಾಗೇನಪ್ಪ ಅಂದ್ರೆ ನಿರಭಿಮಾನದಿಂದ ಅವಾಗ ಮನಸ್ಸು ಏನಪ್ಪ ಅಂದ್ರೆ ಹೋಗಿಬಿಡ್ತದೆ. ಮನ ಏವ ಕಾರಣಂ ಬಂಧ ಮೋಕ್ಷಯೋ. ಅದಕ್ಕೆ ದೃಷ್ಟಾಂತ ಕೊಟ್ಟರು. ಜೇವಿ ಹಿರೇನೆ ಹೀರಾ ಚಿರಿಜೆ ತೇವಿ ಮನೇಚಿ ಮನ ಧಾರಿಜೆ ಹೇಯಿ ತೇಚಿಗ ಲಾಹಿಜೆ ಜೈಸಾ ಸದ್ಗುರು ಕೃಪಾ ಪಾವಿಜು ಸಂಪೂರ್ಣ ಸ್ವಯೇ. ಈಗ ಕಬ್ಬಣ ಕತ್ತರಿಸ್ತಾರೆ, ಕಬ್ಬಣದಿಂದಾನೆ ಅದನ್ನು ಸೂಕ್ಷ್ಮ ಮಾಡಿದ್ರು ಅಂದ್ರೆ ಉಕ್ಕಾಯ್ತು ಕತ್ತರಿಸ್ತಾವೆ. ಹೀರಾ ವಜ್ರ ಕತ್ತರಿಸೋದು ವಜ್ರದಿಂದನೇ ಕತ್ತರಿಸ್ತಾರೆ. ಯಾಕೆ? ಆ ವಜ್ರಕ್ಕೆ ಪುಟ ಕೊಟ್ಟು ಅಂದ್ರೆ ಇಷ್ಟ ಹಾಕೋದು, ವಜ್ರ ಎದರಿಂದ ಕಡಿಯಂಗಿಲ್ಲ, ವಜ್ರದಿಂದನೇ ಕಡಿತದೆ. ಅದಕ್ಕೆ ಇಷ್ಟೇ ಪುಟ ಕೊಡಬೇಕು. ಕಬ್ಬಿಣಕ್ಕೆ ಪುಟ ಕೊಟ್ಟರೆ ಉಕ್ಕು ಹಾಕೋದು. ಹಂಗೆ ಈ ಮನಸ್ಸು
ಸದ್ಗುರು ಕೃಪಾ ಅನ್ನತಕ್ಕಂಥದ್ದು ಅದಕ್ಕೆ ಪುಟ ಕೊಟ್ಟಿ ಅಂದರೆ ಸದ್ಗುರು ಮಾತುಗಳನ್ನು ನೀನು ಕೇಳಿದಿ ಅಂದ್ರೆ ಸದ್ಗುರು ಹೇಳಿದಂಗೆ ನೀನು ನಡೆದಿ ಅಂದ್ರೆ ಈ ಮನಸ್ಸನ್ನು ನಿನಗೆ ಗೆದಿಲಿಕ್ಕೆ ಬರ್ತದೆ. ಅದಕ್ಕೇನಪ್ಪ ಅಂದ್ರೆ ಮನ ಏವ ಕಾರಣ ಬಂಧ ಮೋಕ್ಷಯೋಗೋ. ಅದಕ್ಕೆ ಹೇಳಿದ್ರು ಅವರು ಬಹಳ ಕಠಿಣ. ಚಂಚಲಂ ಹೀ ಮನಕೃಷ್ಣ ಪ್ರಮಾತಿ ಬಲವತ್ ದೃಢಂ. ಬಲವತ್ ಅಂದರೆ ಏನು ರೀ? ನಮ್ಮ ಅಪೇಕ್ಷೆ ಇಲ್ಲ ಖರೆ ಬುದ್ಧಿ ಬೇಡ ಅಂತದ, ಬುದ್ಧಿ ಬೇಡ ಅಂತದ, ಮನಸ್ಸು ನಡೆಯಂತ. ನಿಶ್ಚಯಾತ್ಮಕ ಬುದ್ಧಿಗೂ ಅನಿಶ್ಚಿತ ಮಾಡ್ತದೆ. ಬುದ್ಧಿ ನಿಶ್ಚಯಾತ್ಮಕ ವೃತ್ತಿ ಬುದ್ಧಿ ಅದು. ಅದಕ್ಕೂ ಈ ಮನಸ್ಸು ಏನು ಮಾಡ್ತದೆ ಅಂತ ಕೇಳಿದರೆ ಚಂಚಲ ಮಾಡ್ತಾರೆ, ಚಂಚಲ ಮಾಡ್ತಾರೆ. ಅದಕ್ಕಂತಾರೆ ಅವರು ಇದು ಈ ಬುದ್ಧಿ ಏನಪ್ಪ ಅಂತಂದ್ರೆ ಅದರ ಕೈಯೊಳಗೆ ಸಿಕ್ತು ಅಂದರೆ ಏನಪ್ಪ ಅಂದ್ರೆ ಅದು ಹಾಳಾಕ. ಅದಕ್ಕೆ ವಜ್ರಕ್ಕೆ ಪುಟ ಕೊಟ್ಟಂಗೆ ಸದ್ಗುರುಗಳು ಧ್ಯಾನ ಮೌನಾದಿಗಳ ಪುಟ ಕೊಟ್ಟು ಅಂದ್ರೆ ಅದಕ್ಕೆ ಆ ಮನಸ್ಸನ್ನು ಕಡಿತದೆ, ಮನಸ್ಸನ್ನು ಹಾಳು ಮಾಡ್ತದೆ. ಆ ಮನಸ್ಸನ್ನು ಏನಪ್ಪ ಅಂತ ಕೇಳಿದ್ರೆ ಗೆದಿಲಿಕ್ಕೆ ಸಾಮರ್ಥ್ಯ ಆಗ್ತದೆ. ಅದಕ್ಕೆ ಹೇಳಿದವರು ಹೌದ್ರಿ ನೀವು ತಸ್ಯಾಂ ನಿಗ್ರಹಂ ಮೊನ್ನೆ ಹೌದು ಹೇಳಿ ಬರೋಬ್ಬರಿ ಅಷ್ಟು ಸರಳ ಇಲ್ಲರಿ. ನಿಗ್ರಹ ಇಲ್ಲ, ಗ್ರಹ ನಿಗ್ರಹ ಹೌದಲ್ರಿ, ಎರಡು ಶಬ್ದ ಅದು. ಅದಕ್ಕೆ ನಿಕೃಷ್ಟ ರೂಪೇಣ ಗ್ರಹ ನಿಗ್ರಹ. ಕೆಲವೊಂದು ಭೂತ ಜಲ್ದಿ ಬಿಡ್ತಾವ್ರಿ, ಕೆಲವೊಂದು ಬಿಡಂಗಿಲ್ಲ ನೋಡ್ರಿ, ಬಿಡಂಗಿಲ್ಲ. ಹಂಗೆ ಈ ಮನಸ್ಸು ಅಂತಕ್ಕಂಥ ಭೂತ ಅಷ್ಟು ಜಲ್ದಿ ಏನೇ ಎರಡು ಮಾತು ಹೇಳಿದ್ರೆ ಬಿಡೋ ಪೈಕಿ ಅಲ್ಲದು. ಎಲ್ಲೇ ಒಂದಿಷ್ಟು ಉಸಿರು ಬಿಟ್ಟು ಉಸಿರು ತಕ್ಕೊಂಡು ಒಂದಿಟ್ಟು ಬುಸು ಮಾಡಿದೆ ಅಂದ್ರೆ ಅದೇನು ಆಟ. ಅದಕ್ಕೆ ಈ ಮನುಷ್ಯ ಯಾರು ಮಾತು ಎಲ್ಲರೇ ಒಂದು 2 ದಿನ ಶಾಸ್ತ್ರ ಕೇಳಿದೆ, 1-2 ದಿನ ಹರಹರ ಮಾಡಿದೆ ಅಂತ ಅಷ್ಟು ಸರಳ ಇಲ್ಲ ಅಂತಾರೆ ಅವರು. ಮತ್ತು ನಿನಗೆ ಬುದ್ಧಿ ಕಲಿಸ್ತದೆ. ಆಯ್ತು ಬಿಡು ಈಗ ಯಾಕೆ ಆಗಿನಲ್ಲಿ ನೀನು ನೀನು ಅಂತ್ಯಕ್ಕಿದ್ದೀನಿ ಈಗ ಸುಮ್ಕೊಂಡ್ರು ಅಂತದ್ದು ಕುಂಡ್ರತಾನೆ ಇವ ಇವನು ಕುಂಡ್ರಿಸಿ ಮತ್ತೆ ಹೊಡೋಗ್ತದೆ ಬೆಳಿಗ್ಗೆ. ಎಲ್ಲರೇ ಪ್ರವಚನ ಗಿರಸಕ್ಕೆ ಮುದುಕೂರಿಗೆ ಹುಡುಗರು ಕರ್ಕೊಂಡು ಬಂದಿರ್ತಾವೆ ನೋಡ್ರಿ, ಮುತ್ಯ ಕುಂಡ್ರು ಪ್ರವಚನ ಕುಂಡ್ರಿಸಿ ಓಡೋಗ್ಬಿಡ್ತಾವೆ ತೀರ್ತಾವೆ ಆಡಕ್ಕೆ. ಅಲ್ಲೇ ಕುಂಡ್ರಂಗಿಲ್ಲ ಅವು. ಮುತ್ಯ ಕುಂಡ್ರಿಸಿ ಹೆಂಗೆ ಓಡೋಗ್ತಾವಲ್ಲ ಹಂಗೆ ನಿನ್ನ ಧ್ಯಾನದಾಗ ಕುಂಡ್ರಿಸೋದು ಮಾಡ್ತದೆ. ಹೋಗ್ತದೆ ಮತ್ತೆ ಪ್ರವಚನದಾಗ ಕುಂಡ್ರಿಸೋದು ಹೋಗ್ತದೆ ಮತ್ತೆ ಆ ಕಡೆಗೆ. ಭಾಳ ಬೇರೆಕಿದೆ ನಿಗ್ರಹಮ್ಮನ್ನೇ ವಾಯೋರಿವ ಸುದುಷ್ಕರಂ. ಅದನ್ನು ಏನಪ್ಪ ಅಂತ ಕೇಳಿದರೆ ತಡೆಯೋದು ಭಾಳ ಕಠಿಣ, ಭಾಳ ಕಠಿಣ ಇದಕ್ಕೆ. ಅದಕ್ಕೆ ಪರಮಾತ್ಮ ನೀ ಹೇಳ್ತೆ ಎಲ್ಲ ಕರೆ, ಹೇಳಕ್ಕೆ ಸರಳದ, ಮಾಡೋಕ್ಕೆ ಭಾಳ ಕಠಿಣ. ಬಹುಶಃ ಯಾರ ಕೈ ಸಿಗೋದು ಮನಸ್ಸಲ್ಲದು, ತನ್ನ ಕೈಯಾಗಿ ಎಲ್ಲರಿಗೂ ಇಟ್ಕೋತದ. ಯಾಕೆ ಹೋಗಂಗಾಯ್ತು, ಹಂಗ್ಯಾಕೆ ಮಾತಾಡಂಗಾಯ್ತು, ಅದ್ಯಾಕೆ ತಿನ್ನಂಗಾಯ್ತು. ಏನು ಮನಸ್ಸು ಹೇಳ್ದಂಗೆ ಮಾಡ್ತಾನೆ. ಹೋಗಂಗಾಯ್ತು, ಹೋದ, ತಿನ್ನಂಗಾಯ್ತು, ತಿಂದ, ಕೊಂಡ್ರಂಗಾಯ್ತು, ಕುಂತ, ಕೇಳಂಗಾಯ್ತು, ಕೇಳ್ದ. ಅದು ಬೇರೆ ಇಷ್ಟದ ಅಲ್ಲಿ ಕುಂಡ್ರಿಸಿ ನಿಂದ್ರಂಗಿಲ್ಲ. ಅದು ಹುಡುಗರು ಮುತ್ಯ ಕುಂಡ್ರಿಸಿ ಹೆಂಗೆ ಆಡಕ್ಕೆ ಓಡೋಗ್ಬಿಡ್ತಾವ. ಮುತ್ಯ ಮುಗೀತು ಅಂದ್ರೆ ಮತ್ತೆ ನಮ್ಮ ಪಾರ್ವತಿ ಪತಿ ಆಗಿ ಮತ್ತೆ ಬರ್ತೀನಿ ಅಂತದ. ಪಾರ್ವತಿ ಪತಿ ಆಯ್ತು ಮಂಗಳಾರತಿ ಟೈಮ್ಗೆ ಮತ್ತೆ ಬರ್ತೀನಿ, ಕರ್ಕೊಂಡು ಹೋಗ್ತೀನಿ ನಿನಗೆ. ಹಂಗೆ ಮನಸ್ಸು ಯಾವುದಾದ್ರು ಧ್ಯಾನಕ್ಕೆ ಕುಂಡ್ರಿಸ್ತದೆ, ಹೌದಲ್ಲ, ಓದಕ್ಕೆ ಕುಂಡ್ರಿಸ್ತದೆ, ಹೋಗ್ತದೆ. ಅದ್ರ ಕೆಲಸನೇ ಹಂಗೆ ಒತ್ತಡ ಕುಂಡ್ರದು ಅದರ ಸ್ವಭಾವ ಇಲ್ಲ. ಅದಕ್ಕೇನಪ್ಪ ವಾಯುರಿವ ಸುದುಷ್ಕರ ಬಹಳ ಕಠಿಣದ ದೇವ. ನೀ ಹೇಳ್ದಟ್ಟು ಸರಳ ಅಲ್ಲ. ಯಾಕೆ ನಮ್ಗೆ ಗೊತ್ತದ ಇದು. ಯಾಕೆ ನನ್ನ ಮನುಷ್ಯ ಅದು ನನಗೆ ಗೊತ್ತಿಲ್ಲ. ಹೆಂಗೆ ನನ್ನ ಮನಸ್ಸು ನನಗೆ ಗೊತ್ತದ ಇದು ಎಷ್ಟು ಚಂಚಲ ಅನ್ನೋದು. ನೀನು ಹೇಳ್ತೀಯಲ್ಲ ಆ ಸಮಾಧಾನ ಅಷ್ಟು ಆಗಂಗಿಲ್ಲ ಅಂತ. ಅರ್ಜುನ್ ರೀ ಉಳ್ಕಿದವ್ರು ಬಿಡ್ರಿ. ಇವು ಜುನ್ಕಾ ಭಾಕರ್ ಕಂಪ್ನಿದು ಏನು ಮಾಡ್ತೀರಿ? ಇವು ಜುನ್ಕಾ ಭಾಕರ್ ಇರ್ತಾವೆ, ಏನಿಲ್ಲ. ಅರ್ಜುನ ಯಾವ ಬಿಲ್ಲ ವಿದ್ಯೆಯನ್ನು ಅಷ್ಟು ಏಕಾಗ್ರದಿಂದ ಆ ಪಕ್ಷೀಕರಣದಾಗ ಹೊಡೆದಲ್ರಿ, ಅಳಗಡವ್ರದ್ದು ಹಾಕದ ಎಷ್ಟು ಸ್ಥಿರವಾದ ಬುದ್ಧಿ. ಅವ ಈ ಮಾತಂತಾನೆ, ಆಗೋದಿಲ್ಲ ಕೃಷ್ಣ, ಇದು ಆಗೋದಿಲ್ಲ.
ಅದು ಅನುಭವ ಮಾತು ಹೇಳಕತ್ತ ನಾವು ಯಾರ್ದು ಕೇಳಿ ಹೇಳಕತ್ತಿಲ್ಲ ಅವ ತನ್ನ ಸ್ವತಃ ಅನುಭವ ಮಾತು ಹೇಳಕತ್ತ. ಅನುಭವ ಮಾತಕ್ಕೆ ಯಾರೂ ತಿರಸ್ಕಾರ ಮಾಡೋಕ್ಕೆ ಬರೋಂಗಿಲ್ಲ ಅಲ್ರಿ, ದೇವರು ಮಾಡೋಕ್ಕೆ ಬರೋಂಗಿಲ್ಲ. ಅದಕ್ಕೆ ದೇವರಂದ ಮುಂದೆ ಭಗವಾನ್ ಉವಾಚ ಅಸಂಶಯಂ ಮಹಾಭಾವೋ ಬಿಲ್ಕುಲ್ ಖರೆ ನಿನ್ನ ಮಾತು, ಅದ್ರಾಗ ಏನು ಸಂಶಯ ಇಲ್ಲ ನೋಡ್ರಿ. ದೇವರು ಒಪ್ಪಿಕೊಟ್ರೆ ಅದ್ರಾಗ ನೀನು ಅನ್ನಕತ್ತಿಯಲ್ಲ, ಇದು ಕಠಿಣದ ಬಿಲ್ಕುಲ್ ಸಹಿ ಅದ, ಅದ್ರಾಗ ಏನಿಲ್ಲ. ನೀ ಅನ್ನೋ ಮಾತು ಬಿಲ್ಕುಲ್ ಸಂಶಯ ರಹಿತದ. ಮುಂದೆ ಮನೋ ದುರ್ನಿಗ್ರಹಂ ಚಲಂ, ಈ ಚಂಚಲವಾದ ಮನಸ್ಸನ್ನು ನಿಗ್ರಹ ಮಾಡೋದು ಅಡ್ಡ ಸರಳಿಲ್ಲ. ಬಿಲ್ಕುಲ್ ಖರೆ ಅದ ನಿನ್ನ ಮಾತು. ನೀ ಸುಳ್ಳು ಹೇಳಕತ್ತಿಲ್ಲ. ಪಾಪ ಸಾಧನಾ ಮನುಷ್ಯ ಇದ್ದಿ, ನೀ ಸಾಧನ ಮಾಡಿದಿ, ಪಾಶುಪತಾಸ್ತ್ರ ಪಡೆಯಕ್ಕೆ ಹೋಗಿ ತಪಶ್ಚರ್ಯ ಮಾಡಿ. ನೀನು ಸಾಮಾನ್ಯ ಮನುಷ್ಯ ಅಲ್ಲ. ಅರ್ಜುನ ಭಗವಂತನ ತಪಶ್ಚರ್ಯ ಮಾಡಿ ಪಾಶುಪತಾಸ್ತ್ರ ಪಡೆದಾನು. ಏನು ಸಣ್ಣವ? ಮತ್ತು ಪಕ್ಷಿ ಕಣ್ಣಾಗ ಹೊಡೆದಾನ ಅವ ಅಂತಾನಂದ್ರೆ ಬರೋಬರಿ ನಿನ್ನ ಮಾತೇನು ಸುಳ್ಳಲ್ಲ ನಾವು. ಭಗವಂತ ಒಪ್ಕೊಂಡ ಅಲ್ರಿ, ಒಪ್ಕೊಂಡ. ಅಸಂಶಯಂ ಮಹಾಭಾವೋ ಮನೋ ದುರ್ನಿಗ್ರಹಂ ಚಲಂ. ಇದು ಮನಸ್ಸು ಛಲ ಅದ, ಚಂಚಲ ಅದ, ದುರ್ನಿಗ್ರಹ ಅದ. ಆಗ್ರಹ ಇಲ್ಲ, ದುರ್ನಿಗ್ರಹ ಅದ. ಭಾಳ ಕಠಿಣ ಆದ ನಿಗ್ರಹ ಆಗ್ತದಿದು. ಇದ್ರಾಗ ಏನು ಎರಡು ಮಾತಿಲ್ಲ. ಅರ್ಜುನ ನೀ ಕರೆಕ್ಟ್ ಹೇಳಕತ್ತಿದ್ದಿ. ಅವ ಅಂದ್ರೆ ಹಂಗೆ ನಿನ್ನ ಕಡೆ ಹೋಗೋ ನಾ ಹೋಗ್ತೀನಿ, ಮತ್ತೆ ಯಾಕೆ ನೀ ಪ್ರವಚನ ಯಾಕೆ ಮಾಡಬೇಕು? ಹಂಗೆ ಮಾಡಬೇಡದ. ಮನುಷ್ಯನ ಮೇಲೆ ಬ್ರಹ್ಮಜ್ಞಾನ ಅದ, ಮನುಷ್ಯನ ಮೇಲೆ ಧ್ಯಾನ ಯೋಗಿ ಹೇಳಕತ್ತಿದ್ದಿ. ಇದು ಆಗಂಗಿಲ್ಲ ಅಂದ್ರೆ ನೀ ನಿಮ್ಮ ಕಡೆ ನಾನು ನಿಮ್ಮ ಕಡೆ ಹೋಗ್ತೇವ ನಾವು. ಹಂಗೆ ಮಾಡಬೇಡ. ಅಭ್ಯಾಸ ಏನತ್ತು ಕೌಂತೆಯ ಹೇಳ್ದ. ಹಂಗೆ ಅಸಾಧ್ಯ ಇಲ್ಲ, ದುಸ್ಸಾಧ್ಯ ಅದ. ಕೃಷ್ಣ ಅಂತಾನ. ಯಾಕೆ ಹೇಳ್ತಿ ಹಂಗಾದ್ರೆ ಪ್ರವಚನ ಅಂದ ಅರ್ಜುನ. ಸಾಧ್ಯನೇ ಇಲ್ಲ ಅಂದ್ರೆ ಯಾಕಿದು ಭಾಂಜಗಡ? ಹಂಗಲ್ಲ ಅದು. ನಾನು ಮಾತು ತಿಳ್ಕೊಂಡಿಲ್ಲ. ನೀ ಏನು ಖರೆ ಅದ, ನೀ ಹೇಳೋ ಮಾತು ಖರೆ ಅದ, ಖರೆ ಅದ. ಅಸಾಧ್ಯ ಇಲ್ಲ, ದುಸ್ಸಾಧ್ಯ ಅದ. ಅದಕ್ಕೆ ಅಭ್ಯಾಸ ಏನತ್ತು ಕೌಂತೆಯ ಬರ್ತದೆ. ಪಕ್ಷಿ ಎರಡು ಪಕ್ಕ ಇದ್ರೆ ಹಾರ್ತಾವೆ, ಎರಡು ಕತ್ತರಿಸಿದ್ರೆ ಜೀವಂತ ಇರ್ತದೆ, ಹಾರಕ್ಕೆ ಬರೋಂಗಿಲ್ಲ, ಅಲ್ಲೇ ಕೊಂಡಿರ್ತಾವೆ. ಹಂಗೆ ಈ ಮನುಷ್ಯ ಎಂಬ ಪಕ್ಷಿಗೆ ಎರಡು ಅದಾವ. ಹೌದು, ಏನು ಅಭ್ಯಾಸ ವೈರಾಗ್ಯದಲ್ಲಿ ಇದ್ರೆ ಪ್ರವೃತ್ತಿ, ಆಮೇಲೆ ಅವೈರಾಗ್ಯ. ಇಂದ್ರಿಯ ಕೈಯೊಳಗೆ ಸಿಗೋದು ಅವೈರಾಗ್ಯ. ಇವೆರಡು ಅದಾವ, ಕತ್ತರಿಸ್ಬೇಕು. ಹೆಂಗೆ? ಅಭ್ಯಾಸ ಏನತ್ತು ಕೌಂತೆಯ. ಅಭ್ಯಾಸ ಅಂದ್ರೆ ಏನು? ಪುನಃ ಪುನಃ ಏನಪ್ಪ ಅಂದ್ರೆ ಮಾಡೋದಕ್ಕೆ ಅಭ್ಯಾಸ ಅಂತೇವೆ. ಮಾಡೋದು ಅಂದದ್ದೇನು ಶ್ಲೋಕ ಕಂಠ ಆಗ್ಬೇಕಾದ್ರೆ ಹೆಂಗೆ ಅಭ್ಯಾಸ ಮಾಡ್ಬೇಕಲ್ಲ, ಅನ್ಬೇಕು. ಅಭ್ಯಾಸ ಏನತ್ತು ಕೌಂತೆಯ. ಅಭ್ಯಾಸ ಮಾಡ್ಬೇಕು. ಇದಕ್ಕೆ ಅಭ್ಯಾಸ ದಿನ ಹೆಚ್ಚಾಗಬೇಕು. ಅಭ್ಯಾಸ ಹೆಚ್ಚಾಗಬೇಕು. ಇವತ್ತು ಒಂದು ಶ್ಲೋಕ ಕಂಠ ಮಾಡಿದೆ, ನಾಳೆಗೆ 2 ಶ್ಲೋಕ, ನಾಡ್ದು 3 ಶ್ಲೋಕ, ನಾಡ್ದು 4 ಶ್ಲೋಕ, ಮುಂದೆ ಪಾಠ ಹಿಂದೆ ಸಪಾಠ ಅಲ್ಲ ಅನ್ಕೋತೆ ಪೂರ ಅಭ್ಯಾಸ ಮಾಡಬೇಕು. ಎಂತೆಂಥ ಅಭ್ಯಾಸ ಅವ್ರಿ. ಸಮಸ್ತ ಪ್ರಕರಣ ಗ್ರಂಥಗಳು ಬ್ರಹ್ಮಸೂತ್ರ ಪರಸ್ಥಾನತರ ಕಂಠಿದ್ದವ್ರು ಅದಾರ. ಬ್ರಹ್ಮಸೂತ್ರ ಕಂಠ, ದಶೋಪನಿಷತ್ ಕಂಠ, ಗೀತಾ ಕಂಠ. ಅಭ್ಯಾಸ ಅದ, ಅಭ್ಯಾಸ. ಅದಕ್ಕಂತಾರು ಅಭ್ಯಾಸ ಏನತ್ತು ಕೌಂತೆಯ. ಮನೋ ನಿಗ್ರಹ ಮಾಡು ಅಭ್ಯಾಸ ಮಾಡಬೇಕು. ತಡೆಯಕ್ಕೆ ಅಭ್ಯಾಸ ಮಾಡಬೇಕು. ತಡೆದ್ರೆ ಒಡ್ಡು ಹಾಕಿದ್ರೆ ನೀರು ನಿಂದಿರ್ತವೆ, ಒಡ್ಡು ಹೊಡೆದ್ರೆ ನೀರು ನಿಂದ್ರಂಗಿಲ್ಲ. ತಡಿಬೇಕು. ಅದಕ್ಕೆ ಅದನ್ನು ಹೊರಗೆ ಹೋಗ್ತಕ್ಕಂಥ ಮನಸ್ಸ ಅಭ್ಯಾಸ ಮಾಡಬೇಕು. ಅದಕ್ಕೆ ಅಭ್ಯಾಸ ಮಾಡಿದ್ದ ನಿಯಮಗಳ ತಪ್ಪದೆ ಮಾಡ್ತಾ ಇರುವುದು ಅಭ್ಯಾಸ. ಅಭ್ಯಾಸ ಏನಂತ ಕೌಂತೆಯ. ದಿನ ಜಪ ಇಷ್ಟು ಮಾಡ್ತೀನಿ, ದಿನ ಇಷ್ಟು ಓದ್ತೀನಿ, ದಿನ ಇಷ್ಟು ಗಂಟೆ, ಇದು ಅಭ್ಯಾಸ. ಅಭ್ಯಾಸ ಮಾಡೋಕೆ ಹಚ್ಚೇವ್ರಿ. ಖರೀ ವೈರಾಗ್ಯ ಇಲ್ಲಂದ್ರೆ
ಮಾಡ್ತಾ ಹೋಗ ವೈರಾಗ್ಯ ಬೇಕು. ಹೋಗ್ತಾ ಯಾಕೆ ಮನಸ್ಸ ಹೊರ ಸುಖ ಅಂತ ತಿಳಿದರಿಂದ ತೃಷ್ಣ ವೈತೃಷ್ಣೆ ಇರಬೇಕು ಮನುಷ್ಯನಿಗೆ. ವೈರಾಗ್ಯ ಅಂತ ಅದಕ್ಕಂತ ವಿಷಯ ವೈತೃಷ್ಣೆ ವೈರಾಗ್ಯ. ನನ್ನ ಬಿಟ್ಟು ಅನ್ಯದರಲ್ಲಿ ಸುಖ ಅನ್ನತಕ್ಕಂಥ ತಿಳುವಳಿಕೆ ವೈತೃಷ್ಣ ಅದು. ಅಲ್ಲೇನಪ್ಪ ಅಂತ ಕೇಳಿದ್ರೆ ಇತ್ತು ನಾನು ಬಿಟ್ಟು ಎಲ್ಲಿ ಸುಖ ಇಲ್ಲ, ಇಲ್ಲೇ ಸುಖ ಅದು ಅನ್ನತಕ್ಕಂಥದ್ದು ವೈರಾಗ್ಯ ಅವನಿಗೆ ಬರಬೇಕು. ವೈರಾಗ್ಯ ಅಭ್ಯಾಸ ಇವೆರಡು ಇತ್ತು ಅಂದ್ರೆ ನೀ ಹೇಳ್ದ ಆ ಮನಸ್ಸಲ್ಲ ಅಂದ್ರೆ ಸಿಗ್ತದೆ. ಹುಲಿ ಅಂತ ಹುಲಿ, ಶಿವ ಅಂತ ಶಿವ ಅಭ್ಯಾಸ ಮಾಡಿದ್ರೆ ಒಳಗೆ ಹಾಕಿ ಹೋಕ್ಕವು ನೋಡ್ರಿ. ಇಲ್ಲಿ ಹೆಂಗೆ ಅದು ಬೆಂಕಿ ಅಂತ ಹಾಯ್ದು ಹೋಕ್ಕವ್ರಿ ಸರ್ಕಸ್ದಾಗ. ಶಿವ ಆನೆ ಹುಲಿ ಅಡವ್ಯಾಗಿದ್ರೆ ಆಕಳು ತಿಂತದ ಕುರಿ ತಿಂತದ. ಇದಿಲ್ಲ ಶಿವದ ಆ ಬಾಯಾಗ ಆಕಳು ನಿಂದಿರ್ತಾರೆ ತೋರಿಸ್ತಾರೆ. ಕಡಿಯಂಗಿಲ್ಲ ನೋಡ್ರಿ. ಅದು ಕಡಿದ್ರೆ ಅವನು ಕಡಿತಾನೆ. ಅದಕ್ಕೆ ಅಭ್ಯಾಸ ಮಾಡಿಸ್ಯಾರಿಲ್ಲ. ಬಾಯಿ ಹಚ್ಚಿಕೊಂಡು ಸುಮ್ಮನೆ ನಿಂದಿರ್ತದೆ. ಹೆಂಗದ ನೋಡಿ ಅಭ್ಯಾಸ. ಸರ್ಕಸ್ದಾಗ ಏನು ಎಷ್ಟು ಅಭ್ಯಾಸ ಮಾಡಿರ್ತಾರೆ. ಈ ಕಡೆ ಆ ಕಡೆ ಹೋಗ್ತಾರೆ ನೋಡಿ, ಎಲ್ಲಿ ಹೋಗ್ತಾರೆ ಹರ್ತಾರಪ್ಪ ಅಭ್ಯಾಸ. ಅಭ್ಯಾಸ ಅದ. ಆಗ ದಿನಂಪ್ರತಿ ಪರಮಾತ್ಮನ ಬಗ್ಗೆ ಆತ್ಮನ ಬಗ್ಗೆ ಚಿಂತನೆ ಇದು ಅಭ್ಯಾಸ ಅದ. ಅಭ್ಯಾಸಕ್ಕೆ ಪ್ರತಿಬಂಧಕ ಮಾಡೋದು ಇಚ್ಛೆ ಸಂಕಲ್ಪಗಳದಾವ, ಅವು ಬಂದು ಮಾಡಬೇಕು. ವೈರಾಗ್ಯ ಯಾಕೆ ಯದ್ರಷ್ಟಂ ತನ್ನಷ್ಟಂ ನ ಅಲ್ಪೇ ಸುಖಮಸ್ತಿ ಯೋ ವೈಭೋಮ ತತ್ಸುಖಂ. ಇದಕ್ಕೆ ಹಿಂಗೆ ತಿಳಿಸಿ ವೈತೃಷ್ಣೆ ಇರಬೇಕು. ಅಭ್ಯಾಸ ಇತ್ತು ಅಂತ ಕೇಳಿದ್ರೆ ಆಗಂಗಿಲ್ಲ ಅಂತಲ್ಲ, ಆಗ್ಯಾವ. ನೀ ಹೇಳೋದು ಖರೆ ಕಠಿಣ ಅದ, ಪರಂತು ಇದು ಸುಸಾಧ್ಯ ಇಲ್ಲ, ಇದು ಅಸಾಧ್ಯವೂ ಇಲ್ಲ, ಇದು ದುಸ್ಸಾಧ್ಯ. ಇದನ್ನು ಸಾಧಿಸಲಿಕ್ಕೆ ಬರ್ತಾಯಿದೆ. ಎಷ್ಟೋ ಮಂದಿ ಸಾಧಿಸಲ್ಲ. ಋಷಿಗಳು, ಮುನಿಗಳು, ಮಹಾತ್ಮರು, ಸುಖದೇವಾದಿಗಳು, ವ್ಯಾಸ ಮಹರ್ಷಿಗಳು, ಅನಂತ ಮಹಾತ್ಮರು, ಸತ್ಪುರುಷರು ಸಾಧಿಸ್ಯಾರ. ನಮ್ಮ ಕಣ್ಣ ಮುಂದೆ ಉದಾಹರಣೆ ಅದಾರ. ಅವರು ಎಕ್ಸಾಂಪಲ್ ಅದಾರ, ಉದಾಹರಣೆ ಅದಾರ. ಬರಂಗಿಲ್ಲ ತನಬೇಡ. ಅಭ್ಯಾಸ ಏನತ್ತು ಕೌಂತೆಯ ವೈರಾಗ್ಯೇಣ ಚ ಗೃಹ್ಯತೆ. ಇವೆರಡು ಪಕ್ಷಿ ಹಾರಲಿಕ್ಕೆ ಹೇಗೆ ಪಕ್ಕ ಬೇಕೋ ಎರಡು, ಅದರಂತೆ ಮನುಷ್ಯನ ನಿರಂತರ ಅಭ್ಯಾಸ, ಆಮೇಲೆ ವಿಷಯ ವೈತೃಷ್ಣೆ. ಯಾಕೆ ಅಭ್ಯಾಸ ಹಾಳು ಮಾಡೋದು ಸಂಕಲ್ಪ ವಾಸನ, ಅದು ಇರಬಾರ್ದು, ಅದು ಇರಬಾರ್ದು. ಅದು ಇತ್ತು ಅಂತ ಕೇಳಿದರೆ ಇಲ್ಲ, ಎಲ್ಲ ಇರೋಂಗಿಲ್ಲ. ನಳ ಮೇಲೆ ಇರ್ಬೇಕಾದ್ರೆ ಇವು ಕೆಳಗಿನೆಲ್ಲ ಬಂದ್ ಮಾಡಬೇಕು. ಇವು ಕೆಳಗಿನೂ ಚಾಲು ಇಟ್ಟಿದ್ದು ಮ್ಯಾಲೆ ಹೋರಿ ನಳ ಏನು ಮ್ಯಾಲೆ ಹೋಗ್ತದೆ, ನೀರೇನು ಮ್ಯಾಲೆ ಹೋಗ್ತಾವೆ, ಹೋಗಿಲ್ಲ. ಇವು ಬಂದ್ ಮಾಡಿ ಮೊದಲ ಅವ್ರು ನೋಡಿ ಮೇಲಿನವ್ರು ಚೀರಾಡ್ತಾರೆ, ಬಂದ್ ಮಾಡಿ ಕೆಳಗೆ ಬಂದು ಬಂದ್ ಮಾಡಿ ಕೆಳಗೆ ಬಂದು. ಈ ಚಾಲು ಇಟ್ಟೆ ಅಂದ್ರೆ ಏರಂಗಿಲ್ಲ ನೀರು. ಎಲ್ಲ ಅದ, ನೀರು ಅದಾವ, ಪೈಪನೂ ಅದ, ಏರಂಗಿಲ್ಲ. ಯಾಕೆ ಖುಲ್ಲ. ಇವನು ಕಣ್ಣು ಖುಲ್ಲ, ಕಿವಿ ಖುಲ್ಲ, ಬಾಯಿ ಖುಲ್ಲ, ಎಲ್ಲ ಖುಲ್ಲ ಇಟ್ಟು ಧ್ಯಾನ ಹತ್ತಲಿ ಅಂದ್ರೆ ಏನು ಹತ್ತು. ಇವು ಬಂದ್ ಮಾಡಂತಾರೆ ಅವರು. ವಿಷಯ ವೈರಾಗ್ಯೇಣ ಚ ಗೃಹ್ಯತೆ. ಅರ್ಜುನ ಬಿಲ್ಕುಲ್ ಅಷ್ಟು ಸರಳ ಇಲ್ಲ. ಅವೈರಾಗ್ಯದವನಿಗೆ, ತೃಷ್ಣೆ ಉಳ್ಳವನಿಗೆ, ಅಭ್ಯಾಸ ಯಾವ ಮಾಡಂಗಿಲ್ಲ ಅವನಿಗೆ ಇದು ಸಾಧ್ಯ ಇಲ್ಲ. ನೀ ಹೇಳೋದು ಬರೋಬ್ಬರಿ, ನಾ ಹೇಳೋದು ಬರೋಬ್ಬರಿ, ನೀ ಹೇಳೋದು ಬರೋಬ್ಬರಿನೇ. ಈಗ ನೀನು ಸಾಮಾನ್ಯ ಮನುಷ್ಯ ಅಲ್ಲ, ನೀವು ಹೇಳೋದು ಬರೋಬ್ಬರಿನೇ, ನಾ ಹೇಳೋದು ಬರೋಬ್ಬರಿನೇ. ಯಾಕೆ ಅವು ಖುಲ್ಲ ಬಿಟ್ಟರೆ ಸಾಧ್ಯ ಇಲ್ಲ. ನಾನು ಅದೇ ಹೇಳ್ಕತ್ತೀನಿ, ಬಂದ್ ಮಾಡೋ ಅಂತ ಹೇಳ್ಕತ್ತೀನಿ. ಬಂದ್ ಮಾಡೋದವ್ರು ಸಾಧ್ಯ ಅದ, ಖುಲ್ಲ ಬಿಟ್ಟವ್ರು ಸಾಧ್ಯ ಇಲ್ಲ. ನೀ ಖುಲ್ಲ ಕಂಪ್ನಿ ಇದ್ದೀಯ, ನಾ ಬಂದ್ ಕಂಪ್ನಿ ಇದ್ದೀನಿ, ಇಷ್ಟೇ. ನೀ ಖುಲ್ಲ ಮಂದಿ ಸುದ್ದಿ ಮಾತಾಡಕತ್ತೀವಿ. ಯಾರು ಕಣ್ಣು ಕಿವಿ ಕೈ ಖುಲ್ಲ ಬಿಟ್ಟರೆ ಅವ್ರ ಸುದ್ದಿ ಮಾತಾಡೋದು. ನಾ ಇಲ್ಲ, ಸುಖದೇವ ಅದಾರ, ಮಹರ್ಷಿಗಳದಾರ, ಮಹಾತ್ಮರದಾರ, ನೋಡು ಬಂದ್ ಮಾಡ್ಯಾರ. ಅವರು ಏರ್ಯಾವ ನೀರು ಮೇಲೆ, ನೀರು ಏರ್ಯಾವ ಮೇಲೆ.
ನೀ ಎಲ್ಲನೂ ಇವು ತೂತು ಖಾಲಿ ಇಟ್ಟು ಮೇಲೆ ಇರಲಿ ಅಂದ್ರೆ ಹೆಂಗೆ ಇರ್ತಾವಪ್ಪ, ಏರುವುದಿಲ್ಲ ಅಂದರು. ಅದಕ್ಕೆ ಬಂದು ಮಾಡು, ನಿಂದು ಖರೆ ನಮ್ಮದು ಖರೆ, ಬರಂಗಿಲ್ಲ ನಿಂದು ಖರೆ, ಬರ್ತದ ನಮ್ಮದು ಖರೆ, ಕೊಲ್ಲ ಇಟ್ಟವರು ಬರಂಗಿಲ್ಲ ನಿನ್ನ ಮಾತು ಖರೆ, ಬಂದ್ ಮಾಡಿದ್ರೆ ಬರ್ತದೆ ನಂದು ಖರೆ. ಅದಕ್ಕೆ ಏನು ಬೇಕು? ಅಭ್ಯಾಸ ವೈರಾಗ್ಯೇಣ ಚ ಗೃಹ್ಯತೆ. ಅಭ್ಯಾಸ ವೈರಾಗ್ಯದಿಂದ ಅದನ್ನು ಮಾಡೋಕ್ಕೆ ಬರ್ತದೆ. ಭಗವಾನ್ ಏವಮೇತತ್ ಯಥಾ ಬ್ರವೀಷಿ ಅಸಂಶಯಂ ನಾಸ್ತಿ ಸಂಶಯ ಮನೋದುರ್ನಿಗ್ರಹಂ ಚಲಂ ಇತ್ಯತ್ರ ಹೇ ಮಹಾಭಾವೋ. ಹೇ ಮಹಾಭಾವೋ ದೊಡ್ಡ ಕೈಯ, ಮಹಾಭಾವ ಅಂದರೆ ದೊಡ್ಡ ಕೈಯ. ದೊಡ್ಡ ಕೈ ಅಂದ್ರೇನು? ಏನು 5 ಮೊಳ 6 ಮೊಳ ಇರ್ತವೆ, ಎಲ್ಲರೂ ಹಿಡ್ದಟ್ಟೆ ಕೈ ಇದ್ದು ಅಲ್ಲ. ಅಂದ್ರೆ ಸಾಧಿಸುವ ಕೆಲಸ ಕೈಯಿಂದ ಭಾಳ ಇತ್ತು ಅವನಿಗೆ, ಅದಕ್ಕೆ ಮಹಾಭಾವ. ನಮ್ಮ ಎಲ್ಲ ಕೈ ಅದಾವಲ್ರಿ, ಹತ್ರ ಕೈ ಒಂದು ಬರೆಯೋಕ್ಕೆ ಬರೆಯೋಂಗಿಲ್ಲ ನೋಡಿ. ಅಂಥದ್ದು ಈ ಕೈಯಿಂದ ಕಾವ್ಯ ಬರೆದಾರಲ್ಲ, ಈ ಕೈಯಿಂದನೇ ಬಡಿರಲ್ಲ ಅವು ಮಹಾಭಾವು. ಅವು ಕೈ, ಆ ಕೈ ನಮ್ಮ ಕೈ ಅದಾವ. ಇವು ಬರೀ ಉಣಾಕ ತಿನ್ನೋಕೆ ಇಷ್ಟೇ ಬರ್ತಾವೆ, ಮತ್ತೇನು ಬರೋಂಗಿಲ್ಲ. ಅವ್ರ ಕೈ ಹೆಂಗದ ನೋಡಿ, ಇಡೀ ಜಗತ್ತನ್ನೇ ಮಾಡಿದ್ರಲ್ರಿ, ವಿಶ್ವನೇ ಅವ್ರ ಕೈ ಐತಿ. ಅಂಥ ಕೈ, ಅಂಥ ಕೈ ಅವರು ಎಂಥ ಯುದ್ಧವನ್ನು ಮಾಡಿದರು, ಎಂಥ. ಅದಕ್ಕೆ ಮಹಾಭಾವು ಅಂದ್ರೆ ಈ ಕೈಯಿಂದ ಮಹಾನನ್ನು ಸಾಧಿಸಿದವರು ಅವರು. ಈ ಕೈಯಿಂದ ಏನಪ್ಪ ಅಂದ್ರೆ ಅಕ್ಷೋಣಿ ಸೇನೆಯನ್ನು ನಾಶ ಮಾಡಿ ವಿಜಯ ಪ್ರಾಪ್ತಿ ಮಾಡಿಕೊಂಡು ನಾವು. ಅದಕ್ಕೆ ಏನಪ್ಪ ಅಂದ್ರೆ ಮಹಾಭಾವೋ ಏನಂತಾರವರು. किंतु अभ्यासेन तु अभ्यासो नाम चित्तभूमौ कस्यांचित् समान प्रत्ययावृत्तिश्चित्तस्य. ಅಂದರೆ ಏನಾದರೂ ಶಾಸ್ತ್ರ ಅಭ್ಯಾಸ ಏನು? ಅಭ್ಯಾಸ ಅಂದರೆ ಏನು? ಅದಕ್ಕೆ ಬರೀತಾರೆ, ಅಭ್ಯಾಸಕ್ಕೆ ಬರೀತಾರೆ ಅವರು. ಅಭ್ಯಾಸ ಅಂದರೆ ಏನು? ಅಭ್ಯಾಸೋ ನಾಮ. ಅಭ್ಯಾಸ ಅಂದರೆ ಏನು? ಚಿತ್ತಭೂಮು ಕಸ್ಯಾಂಚಿತ್ ಸಮಾನ ಪ್ರತ್ಯಾವೃತ್ತಿ ಚಿತ್ತಸ್ಯ. ಏನಪ್ಪ ಒಂದು ಶಬ್ದ ಇಟ್ಟಾರೆ ನೋಡ್ರಿ ಅವರು, ಕಸ್ಯಾಂ ಚಿತ್. ಅಭ್ಯಾಸ ಅಂದ್ರೆ ಬ್ರಹ್ಮಾಭ್ಯಾಸನೇ ಅಲ್ಲ. ಅಭ್ಯಾಸ ಅಂದ್ರೆ ಎದರದಾರೆ ಒಂದು ಅಭ್ಯಾಸ ಮಾಡೋಕ್ಕತ್ರ ಆ ವಸ್ತು ಸದಾ ಇವನ ಚಿತ್ತದಲ್ಲೇ ಇರ್ತದೆ. ಅದಕ್ಕೆ ಹೇಳ್ತಾರೆ ಅವರು, ಚಿತ್ತಭೂಮು ಮನಸ್ಸಿನಲ್ಲಿ ಕಸ್ಯಾಂಚಿತ್ ಯಾವುದರದರೆ ಸಮಾನ ಪ್ರತ್ಯಾವೃತ್ತಿ, ಒಂದೇ ಚಿಂತನೆ. ಹೌದಲ್ಲ? ವಿಷ್ಣು 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 ನಾರಾಯಣ ಶಿವ 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 ಶಿವ. ಹೌದಲ್ಲ? ಬಾಯ ಶಬ್ದ 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 ಅದೇ ಕೇಳ್ಬೇಕು. ಸಮಾನ ವೃತ್ತಿ ಇರಬೇಕು, ಒಂದೇ. ಹೌದಲ್ಲ? ಅದಕ್ಕೆ ಸಂಗೀತದಾಗ ಆಲಾಪ ಅಂತಾರೆ ನೋಡ್ರಿ, ಆಲಾಪ ಅಂತಾರೆ. ಅದೇನು ಹಾಡೆಲ್ಲ ಪಡೆಲ್ಲ. ಹಿಡಿ ಕಾಳೆ ಚಾರ್ ಹಿಡಿ, ಕಾಳಿ ಹಿಡಿ ಅಂತ ಹಿಡಿದ ಸಮಾನ ಚಿತ್ತ ಹಿಡಿತಾ ನೋಡ್ರಿ. ಒಂದೇ ಹಾಡಂಗೆ ಕಡೆ ಹಾಡಲೆಕ್ಕ ಅಂತ ಒಂದೇ ಇರ್ತದೆ. ಹಾಗೆ ಮನಸ್ಸು ಎದರ ಬಗ್ಗೆ ಸಂಸಾರದ ವಿಷಯದ ಬಗ್ಗೆ ಸಮಾನ ಚಿತ್ತ ಇರ್ತದೆ. ಈಗ ಅಭ್ಯಾಸ ಮಾಡೋಣ ಹೆಂಗೆ ಏನಂತಾರೆ? ಬ್ರಹ್ಮದ ಬಗ್ಗೆ, ಈಗ ಆತ್ಮನ ಬಗ್ಗೆ, ಕರ್ಮದ ಬಗ್ಗೆ, ಧ್ಯಾನದ ಬಗ್ಗೆ ಸಮಾನ ಚಿತ್ತ ಅಳಿಗಾಡಂಗಿಲ್ಲ. ಅದು ಶಿವ 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 4 ದಿನ ಶಿವ ಅಂದ, 4 ದಿನ ಹರಿ ಅಂದ, 4 ದಿನ ಹರ ಅಂದ, ಎಲ್ಲ ಹರ್ಕೊಂಡು ಹೋಯ್ತು. ಒಂದೇ ಇರಬೇಕದು, ಇಲ್ಲಕ್ಕ ಏನಿಲ್ಲ. ಅದಕ್ಕೆ ಸಮಾನ ಚಿತ್ತ. ಹೌದಲ್ಲ? ಭಾಳ ಮಂದಿ ಮಾಡ್ತಾರೆ. ಮಹಾಪುರು ಬಂದ ಹೊಳಿ ಬಂತು ಒಬ್ಬೊಬ್ಬೊಬ್ಬೊಬ್ಬೊ ಮತ್ತು ಮರುದಿವ್ಸ ಲಣ್ಕೆನ ಹಾಳು ಮತ್ತು ಅಲ್ಲಿಗೆ ಬರ್ತಾರೆ. ಹಂಗಿರಬಾರ್ದು. ಒಂದೇ ರೀತಿಯಾಗಿ ಹರಿಬೇಕಂತಾರೆ ಅವರು. ಮಳೆ ಬಂತಂದ್ರೆ ಉಫಾನು ಬರ್ತದೆ. ಆಯ್ತು, ಮಳೆ ಬಂದಾಯ್ತು ಅಂದ್ರೆ ಸಮಾನ ಚಿತ್ತ ಇರ್ಬೇಕು ಮನುಷ್ಯನಿಗೆ. ಒಂದು ಹಿಡಿದೆಲ್ಲ ಅದನ್ನೇ ಓಂ ನಮಃ ಶಿವ ಇದಕ್ಕೆ ಅಭ್ಯಾಸ ಅಂತ. ಚಿತ್ತದ ಹೆಚ್ಚು ಕಡಿಮೆ ಆಗಬಾರ್ದು.
ಏನು ಹಿಡಿದಿರ್ತಿ ಭಕ್ತಿ ಕ್ಷಣೇ ರುಷ್ಟ ಕ್ಷಣೇ ತುಷ್ಟ ಇರಬಾರ್ದು. ಮನುಷ್ಯನ ವೃತ್ತಿ ಹಂಗೆ. ಮನುಷ್ಯ ಅದಕ್ಕೆ ನಿಲ್ಲಕ್ಕೆ ಅಂತ ಒಂದು ಧ್ಯಾನ ಸಮಾನವಾಗಿ ಶಾಂತಾಗಿ ಹಿಂಗೆ ಒಂದೇ ಚಿತ್ತ ಅಳಗಾಡಂಗಿಲ್ಲ. ಇಲ್ಲಿ ಶಿವ 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 ನಡುವಾಗ ಪಾರ್ವತಿ ಬರಬಾರ್ದು. ಹಿಂಗೆ ಹಂಗೆ ಇತ್ತು ಅಂದ್ರೆ ಅದಕ್ಕೇನಪ್ಪ ಅಂದ್ರೆ ಧ್ಯಾನ ಅಂತ. ಅದಕ್ಕೆ ಹೇಳ್ತಾರೆ ಅವರು ಚಿತ್ತಸ ಸಮಾನ ಏನಪ್ಪ ಅಂದ್ರೆ ಪ್ರತ್ಯಯ ವೃತ್ತಿ. ನೋಡ್ರಿ ಪ್ರವಾಹ ಚಿತ್ತ ವೃತ್ತಿ ಪ್ರವಾಹ ಅದು ಒಂದೇ ಆಗಿ ಇತ್ತು ಅಂತ ಕೇಳಿದ್ರೆ ಅದಕ್ಕೇನಂತಾರೆ ಅಭ್ಯಾಸ ಅಂತ. ವೈರಾಗ್ಯೇಣ ಚ ವೈರಾಗ್ಯ ಅಂದರೆ ಏನು ರೀ? ವೈರಾಗ್ಯಂ ನಾಮ ದೃಷ್ಟ ಇಷ್ಟಭೋಗೇಶು ದೋಷದರ್ಶನ ಅಭ್ಯಾಸ ವೈತೃಷ್ಣ್ಯಂ. ಬರ್ದಾರ ನಿಜಗೊಂಡ್ರು ಬರ್ದಾರ ವೈರಾಗ್ಯ ಲಕ್ಷಣ ಬರ್ದಾರ ನಿಜಗೊಂಡ್ರು ಜ್ಞಾನಪತಿ ಮಾಸ್ತಲ್ಲ ಭಾಳ ಚಂದ ಹೇಳಿದ್ರು ಅವರು. ಯಾವುದೇ ವಸ್ತುಗಳು ಅದಕ್ಕೆ ಬೀಜ, ಅದಕ್ಕೆ ರೂಪ, ಅದಕ್ಕೆ ದೋಷ ದರ್ಶನವೇ ಬೀಜವು, ಅದರಿಂದ ಅದನ್ನು ಬಿಡುವುದೇ ರೂಪು, ಮತ್ತೆರದಂತೆ ಇವುದೇ ನಿಜವನ್ನು ಬರೋದು. ಹೌದಲ್ಲ? ಅದಕ್ಕೆ ವಿಷಯಗಳಲ್ಲಿ ವೈತೃಷ್ಣ್ಯ ಬರಬೇಕು ಅಂದ್ರೆ ವಿರುದ್ಧ ತೃಷ್ಣ ವೈತೃಷ್ಣ್ಯ. ಮನಸ್ಸು ಎಲ್ಲರೇ ಆಲಂಬನ ಮಾಡಿಕೊಂಡಿರ್ತ ಹಾಗೆ ಇರೋಕ್ಕಲ್ಲ. ಹಾಗೆ ರೂಪ ಇಲ್ಲ, ಶಬ್ದ ಇಲ್ಲ, ಸ್ಪರ್ಶ ಅದಕ್ಕೆ ಆಲಂಬನ ಬೇಕು. ಅದು ಹಾಗೆ ಇರಂಗಿಲ್ಲ. ಆಲಂಬನ ಬೇಕು. ಹೆಂಗೆ ಬಳ್ಳಿಗೆ ಒಂದು ಕಟ್ಟಿಗೆ ಆಲಂಬನ ಇದ್ದರೆ ಬೆಳೀತದೆ. ಅದರಲ್ಲಿ ಅದಕ್ಕೆ ಹಂಗೆ ಮನಸ್ಸಿಗೊಂದು ಏನಾರ ಆಲಂಬನ ಬೇಕು, ಇಲ್ಲೇ ಇರೋಕ್ಕೆ ಬರೋಂಗಿಲ್ಲ. ನಾವು ಮನಸ್ಸು ಸಮಾಪ್ತಿ ಆಗಿಲ್ಲ. ಮನಸ್ಸಿಗೆ ಒಂದು ಆಲಂಬನ ಬೇಕು. ಏನು? ಪರಮಾತ್ಮ, ಆತ್ಮ, ತತ್ವಮಸಿ, ಶಿವೋಹಂ, ಸಚ್ಚಿದಾನಂದ. ಒಂದು ಆಲಂಬನ ಬೇಕು. ಅದಕ್ಕೆ ಆಲಂಬನ ಕೊಡು ಸತತ ಅದೇ ಮಾಡೋದಕ್ಕೆ ಏನಂತಾರೆ? ಇದಕ್ಕೆ ಧ್ಯಾನ ಅಭ್ಯಾಸ ಅಂತ. ಅದು ಬಿಟ್ಟು ಇರಬಾರ್ದು. ಅದನ್ನು ಸೋಹಂ ಸೋಹಂ ಶಿವೋಹಂ ಶಿವೋಹಂ ಹಿಂಗೆ ಆ ಮನುಷ್ಯಪ್ಪ ಆಲಂಬನ. ಅದಕ್ಕೆ ಹೇಳಿದ್ರೆ ಏನಪ್ಪ ಅಂದ್ರೆ ಪ್ರತ್ಯಯ ವೃತ್ತಿ ಚಿತ್ತಸ್ಯ ಸಮಾನ ಪ್ರತ್ಯಯ, ಒಂದೇ ಚಿಂತನೆ. ಹಾಗಿತ್ತು ಅಂದರೆ ಅದಕ್ಕೆ ಅಭ್ಯಾಸ ಅಂತ ಅನ್ನಬೇಕು. ವೈರಾಗ್ಯ ಅಂದರೆ ದೃಷ್ಟ ಅದೃಷ್ಟ ಇಷ್ಟ ಭೋಗೇಶು. ದೃಷ್ಟ ಇಹಲೋಕದಲ್ಲಿ, ಅದೃಷ್ಟ ಪರಲೋಕದಲ್ಲಿ. ದೃಷ್ಟ ಅದೃಷ್ಟ ಏನಪ್ಪ ಅಂದ್ರೆ ತೃಷ್ಣಾರಹಿತವಾಗಿರುವುದು. ಮನುಷ್ಯನಿಗೆ ಏನದ ಅಂದ್ರೆ ಇಷ್ಟಿದ್ದಲ್ಲೇ ಪ್ರವೃತ್ತಿ ಆಗ್ತದ, ಇಷ್ಟಿಲ್ಲ ಅಂದ್ರೆ ಪ್ರವೃತ್ತಿ ಹಂಗಿಲ್ಲ. ಅದು ಇಲ್ಲಿದ್ದಾರೆ ಇರಲಿ, ಅಲ್ಲಿದ್ದಾರೆ ಇರಲಿ, ಇಷ್ಟ ಪ್ರವೃತ್ತಿ ಆಗ್ತದೆ. ಅದಕ್ಕೆ ಇಷ್ಟದಲ್ಲಿ ಇಷ್ಟ ಇಲ್ಲ, ಏನಪ್ಪ ದೃಷ್ಟದಲ್ಲಿ ಅದೃಷ್ಟದಲ್ಲಿ. ದೃಷ್ಟ ವಿಷಯ ಇಹಲೋಕ, ಅದೃಷ್ಟ ವಿಷಯ ಪರಲೋಕ. ಇವುಗಳಲ್ಲಿ ಇಷ್ಟದ ನಿವೃತ್ತಿ, ತೃಷ್ಣೆರಹಿತ ಆಗಿರುವುದು, ಅಪೇಕ್ಷೆ ಇಲ್ಲದೆ ಇರುವುದು. ಇದಕ್ಕೇನಂತಾರೆ? ವೈರಾಗ್ಯ ಅಂತಾರೆ ಅವರು. ಅದಕ್ಕೆ ಯಾಕೆ ದೋಷ ದರ್ಶನಾರ್ಥ, ದೋಷ ದರ್ಶನವೇ ಕಾರಣವು. ಅದಕ್ಕೆ ವೈತೃಷ್ಣ್ಯ. ಅದಕ್ಕೇನಪ್ಪ ಅಂದ್ರೆ ಇಷ್ಟ ಇಲ್ಲ, ದೃಷ್ಟ ಅದೃಷ್ಟ ಇಷ್ಟ ವಿಷಯಗಳಲ್ಲಿ ಆಸೆ ತೃಷ್ಣೆ ಇಲ್ಲದೆ ಇರುವುದೇನಪ್ಪ ಅಂದ್ರೆ ಅದು ವೈತೃಷ್ಣ್ಯ ವೈರಾಗ್ಯ. ಅಂತಹ ತೇನ ಚ ವೈರಾಗ್ಯೇಣ, ಅಂಥ ವೈರಾಗ್ಯದಿಂದ ಬರಂಗಿಲ್ಲ ಅಂತಲ್ಲ, ವೈರಾಗ್ಯದಿಂದ ಪ್ರತ್ಯಯದಿಂದ ಸಮಾನ ಚಿಂತನೆಯಿಂದ ಇಷ್ಟ ಅನಿಷ್ಟ ಏನಪ್ಪ ದೃಷ್ಟ ಅದೃಷ್ಟ ವಿಷಯಗಳ ಇಷ್ಟ ನಿವೃತ್ತಿಯಿಂದ ಇವೆರಡದ ನೋಡಪ್ಪ. ಅದು ಸಮಾನ ಪ್ರತ್ಯಯ ಅಭ್ಯಾಸ. ದೃಷ್ಟ ಅದೃಷ್ಟ ಇಷ್ಟ ನಿವೃತ್ತಿ ಏನಪ್ಪ? ಇದು ವೈರಾಗ್ಯ ವೈತೃಷ್ಣ್ಯ. ಇವೆರಡು ಇತ್ತು ಅಂದರೆ ನೀನಂದಿಲ್ಲ ಅಸಂಭವ ಅಂತ. ಹಂಗಿಲ್ಲ ಸಂಭವ ಆಗ್ತದೆ ಅಂತ ನಮ್ಮ. ಅದಕ್ಕೆ ತೇನ ಚ ವೈರಾಗ್ಯೇಣ ಅಭ್ಯಾಸೇನ ವೈರಾಗ್ಯೇಣ ಗೃಹ್ಯತೆ. ಅದಕ್ಕೆ ಬಂಧನ ಮಾಡೋಕ್ಕೆ ಬರ್ತದೆ. ಏನು? ವಿಕ್ಷೇಪರೂಪ ಪ್ರಚಾರ ಚಿತ್ತಸ್ಯ
ಏನಪ್ಪ ವಿಕ್ಷೇಪ ಮಾಡತಕ್ಕಂಥ ದುಃಖ ಕೊಡುವ ಚಂಚಲವಾದ ಆ ಏನಪ್ಪ ಮನಸ್ಸನ್ನು ಗೃಹ್ಯತೆ ವೈರಾಗ್ಯೇಣ ಚ ಗೃಹ್ಯ ಅಭ್ಯಾಸೇನ ಕೌಂತೆಯ ವೈರಾಗ್ಯೇಣ ಚ ಗೃಹ್ಯತೆ. ಆ ಅಭ್ಯಾಸ ಸಮಾನ ಪ್ರತ್ಯಯ ವೃತ್ತಿಯ ಮೂಲಕ ವಿಷಯ ದೋಷ ದರ್ಶನ ಮೂಲಕ ಮನಸ್ಸನ್ನು ನಿಗ್ರಹ ಮಾಡಲಿಕ್ಕೆ ಬರುತ್ತದೆ. ನೀ ಹೇಳೋದು ಖರೆ, ಎಲ್ಲರಿಗೂ ಬರಂಗಿಲ್ಲ, ಇದು ಖರೆ, ಬರಂಗನೇ ಇಲ್ಲ ಅಂತ ಇಲ್ಲ, ಬರಂಗನೇ ಇಲ್ಲ ಅಂತಲ್ಲ. ಎಲ್ಲರೂ ಎಮ್ ಎಲ್ ಎ ಆಗಂಗಿಲ್ಲ, ಎಮ್ ಎಲ್ ಎ ಆದವರೆಲ್ಲ ಮಿನಿಸ್ಟರ್ ಆಗಂಗಿಲ್ಲ, ಆಗಂಗನೇ ಯಾರೂ ಆಗಂಗಿಲ್ಲ, ಆಗ್ತಾರೆ. 4 ಮಂದಿ ಫೇಲ್ ಆಗ್ತಾರೆ, ಪಾಸ್ ಆಗ್ತಾನೆ, ಗೆದ್ದಿರ್ತಾನೆ. ಗೋಲ್ಡ್ ಮೆಟ್ಲ್ ಯಾರಿಗೆ ಬರೋಂಗಿಲ್ಲ ಅಂತ ಹಿಂಗೆ ನೇಮ್ ಅದೇನು ಮತ್ತು ಹಂಗಾದ್ರೆ ಇಟ್ಟಾರೆ ಗೋಲ್ಡ್ ಮೆಡಲ್ ಯಾಕೆ ಇಟ್ಟಾರೆ? ಯಾರು ಬರ್ತಾನೆ, ತೊಗೊಳೋ ಬರ್ತಾನೆ, ಎಲ್ಲರೂ ಹಂಗಿಲ್ಲ, ಬರ್ತಾನೆ. ಅದಕ್ಕೆ ಇದು ಎಲ್ಲರಿಗೆ ಸಾಧ್ಯ ಇಲ್ಲ ಅರ್ಜುನ. ಯಾರು ಸತತ ಅಭ್ಯಾಸ ಮಾಡುತ್ತಾರೆಯೋ, ಯಾರು ವಿಷಯ ವೈತೃಷ್ಣೆಯಿಂದ ಕೂಡಿಕೊಂಡಿದ್ದಾರೆಯೋ, ಯಾರು ದೃಷ್ಟ ಅದೃಷ್ಟ ಇಷ್ಟ ನಿವೃತ್ತಿ ಮಾಡಿಕೊಂಡಿದ್ದಾರೆಯೋ ಅಂಥವರಿಂದ ಏನಪ್ಪ ಅಂದ್ರೆ ಇದು ಗೃಹ್ಯತೆ, ಗ್ರಹಿಸಲಿಕ್ಕೆ ಯೋಗ್ಯವಾಗಿರುತ್ತದೆ. ನಿಗೃಹ್ಯತೆ ನಿರುದ್ಧತೆ ಇತ್ಯರ್ಥ. ಅಂಥವರು ಈ ಅತೀವ ಚಂಚಲವಾದ ಮನಸ್ಸನ್ನು ಅಂಥವರು ನಿಗ್ರಹ ಮಾಡುತ್ತಾರೆ. ಯಾರು ವೈರಾಗ್ಯದಿಂದ ಕೂಡಿಕೊಂಡವರು, ಸತತ ಅಭ್ಯಾಸ ಮಾಡ್ತಕ್ಕಂಥವರು ಯಾರು ಅದಾರ ಅವರು ಇದನ್ನು ನಿಗ್ರಹ ಮಾಡೋಕ್ಕೆ ಬರ್ತಾರೆ. ಎಲ್ಲರೂ ಮಾಡೋಕ್ಕೆ ಬರೋಂಗಿಲ್ಲ, ಎಲ್ಲರೂ ಗೋಲ್ಡ್ ಮೆಡಲಿಸ್ಟ್ ಆಗೋದಿಲ್ಲ, ಯಾರೂ ತೊಗೊಳ್ಳೋದಂತನೇ ಇಲ್ಲ, ಎಲ್ಲರೂ ತೊಗೊಳಂಗಿಲ್ಲ. ಹಾಗೆ ಈ ಮನಸ್ಸನ್ನು ನಿಗ್ರಹ ಮಾಡಲಿಕ್ಕೆ ಬರುವುದೇ ಇಲ್ಲ ಅಂತ ಅಲ್ಲ, ಇಷ್ಟೇ ಸತತ ಅಭ್ಯಾಸ ವೈರಾಗ್ಯದಿಂದ ನಿಗ್ರಹ ಮಾಡಲಿಕ್ಕೆ ಬರ್ತದೆ ಅರ್ಜುನ ಅಂತ ಪರಮಾತ್ಮ ಈ ಮನಸ್ಸನ ನಿಯಮವನ್ನು ಹೇಳಿದರು. ಕಡೆಗೆ ನೀ ಅಂದ ಮಾತಿಗೆ ನಾನು ಅನುಮೋದನೆ ಮಾಡ್ತೀನಿ, ಹಂಗೆ ಅನ್ನಂಗಿಲ್ಲ. ಅಸಂಯತ ಆತ್ಮನ ಯೋಗೋ ದುಷ್ಪ್ರಾಪ್ಯ ಇತಿ ಮೇ ಮತಿ. ನನ್ನ ತಿಳುವಳಿಕೆ, ನಾನು ತಿಳಿದದ್ದು ಹೇಳ್ತೀನಿ ಅಂತ ಪರಮಾತ್ಮ. ಅವನಿಗೆ ತಿಳಿಲಾರ್ದು ಯಾವುದು ಯಾರಿಗೂ ಗೊತ್ತ? ಸರ್ವಜ್ಞ ಅದ. ನನಗೆ ತಿಳಿದದ್ದು ಹೇಳ್ತೀನಿ, ನನಗೆ ಅನಿಸಿದ್ದು ಹೇಳ್ತೀನಿ. ಮೇ ಮತಿ ಅಂದ್ರೇನು? ನನ್ನ ಬುದ್ಧಿ. ನಿನ್ನ ಬುದ್ಧಿಯನ್ನು ಸಾಣದದ ರೀ, ಅವನಿಗೆ ತಿಳಿಲಾರ್ದು ಯಾವುದದ? ಪರಂತು ಶಾಣ್ಯರ ಮಾತಿರಿದು. ನನಗೆಲ್ಲ ತಿಳಿದ ಅಂತ ನೋಡ್ರಿ, ಏನೂ ತಿಳಿದಿರಂಗಿಲ್ಲ. ಅವನು ದೇವ್ರು ಅಂತಾನೆ, ನನಗೆ ತಿಳಿದಷ್ಟು ಹೇಳ್ತೀನಿ ನಿನಗೆ. ಅದಕ್ಕೆ ದೇವರಾಗ್ತಾರೆ ಅವರು. ದೇವರಾಗೋರು ಯಾರು? ಎಂಥವ್ರೇ ದೇವರಾಗ್ತಾರೆ. ಸಿದ್ಧಾರೂಢ ಬಂದಂತ ನೀವು ಹೇಳೋದು ಚಲೋ ಕಾಣಂಗಿಲ್ಲ, ಬರೋದು ತಪ್ಪು ಹೇಳಿದ. ಹೌದಪ್ಪ, ಶಬ್ದಕ್ಕೆ 1000 ಮುಖ ಹಾಕೋದು ಆಗಿರ್ಬೇಕು, ತಪ್ಪಾಗಿರ್ಬೇಕು. ಅಲ್ಲಿ ಸಣ್ಣವರಾಗಲ್ಲ, ದೊಡ್ಡವ್ರು ಹಂಗಿಲ್ಲ ರೀ. ಪರಮಾತ್ಮ ಯಾಕೆ ಅವನು ಪರಮಾತ್ಮ ಅಂತ ಇತಿ ಮೇ ಮತಿ, ನನಗೆ ತಿಳಿದಂಗೆ. ಇವನಿಗಿಂತ ಹೆಚ್ಚಿಗೆ ಯಾರು ತಿಳಿದಿರ್ಬೇಕು? ಎಸ್ ಸರ್ವಜ್ಞ ಸರ್ವವಿತ್. ಅವನಿಗೆ ಸರ್ವಜ್ಞ ಸರ್ವವಿತ್ ಅಂತೀರಿ ನೀವು. ಸರ್ವಜ್ಞ ಅಲ್ಲ, ಸರ್ವವಿತ್. ವಿತ್ ಅಂದ್ರೆ ವಿಧಜ್ಞಾನೇ. ಸರ್ವಜ್ಞ ಅಂದ್ರೆ ಮತ್ತೆ ಯಾಕೆ ವಿತ್ ಅಂದಿರಿ ನೀವು? ಸರ್ವಜ್ಞ ಅಂದಿರಿ ಮತ್ತೆ ವಿತ್ ಯಾಕೆ ಅಂದಿರಿ? ಅಲ್ಲ, ಜ್ಞಾನದಾಗನು ಕ್ರಿಯಾದಾಗನು. ಜ್ಞಾನದ ಮಾಡೋದು ಗೊತ್ತಿರ್ಬೇಕಲ್ಲ. ಕಟ್ಟಿಗೆ ಕೂಡಿಸೋದ್ರೆ ಕುರ್ಚಿ ಹಾಕೋದು, ಕಾಲು ತಲೆ ಮೇಲೆ ಇಟ್ಟು ತಲೆ ಕಾಲಿಗಿಟ್ಟು ಕುರ್ಚಿ ಹಾಕೋದು. ಅದರ ಜ್ಞಾನವೂ ಅದ, ಮಾಡೋ ಸಾಮರ್ಥ್ಯನೂ ಅದ ಅವನಿಗೆ. ಅದಕ್ಕೆ ಸರ್ವಜ್ಞ ಸರ್ವವಿತ್ತು. ಅವನೇ ಜಗತ್ತು ರಚನೆ ಮಾಡ್ತಾನೆ. ಮತ್ತು ಈಗಲೇನಂತಾನೆ, ನನಗೆ ತಿಳಿದಂಗೆ, ನನಗೆ ಎಷ್ಟು ತಿಳಿದ ಅದ್ರ ಬಗ್ಗೆನೇ ಹೇಳಕತ್ತೀನಿ. ಇವನಿಗೆ ತಿಳಿಲಾರ್ದು ಯಾವ್ದು ಇರಬೇಕು ದೇವರಿಗೆ ಅಂದ್ರೆ? ದೊಡ್ಡವ್ರ ಹಂತಕ್ಕೆ ಭಾಳ ವಿನಯ ಇರ್ತದೆ ರೀ, ಭಾಳ ವಿನಯ ಇರ್ತದೆ. ಬಡನಕ್ಕೋ ಸಮಾಧಾನ, ಛೋಟನಕ್ಕೋ ಉತ್ಪಾತ್. ಹಿಂದೆ ಹೇಳ್ಯಾರ, ದೊಡ್ಡವರು ಸಮಾಧಾನ ಇರ್ತಾರೆ. ಇವು ಸಣ್ಣವನೇ ಹಿಂಗೆ ನೋಡಿ, ಸಣ್ಣವನೇ. ಅವು ಭಾಳ ದೊಡ್ಡವು ಮಾಡೋಂಗಿಲ್ಲ ನೋಡಿರಿ. ನೀವು ಬಾಂಬ್ ಒಮ್ಮೆ ಹಾರ್ತದೆ, ದೊಡ್ಡ ಇರ್ತಾವಲ್ಲ, ಇವು ಸರ ಹಚ್ಚಿರ್ತಾರೆ ನೋಡಿರಿ. ಪಟಾಕಿ ಸರ ಇರ್ತಾವಲ್ಲ, ಅವು ಬೇರೆ.
ಅವು ಬಾಂಬ್ ಒಮ್ಮೆ ಡಬ್ ಅಂತ ಇವು ಚುಟ್ಟು 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 ಸುಮ್ಮನೆ ಎದುರುಗಳ ಹೀಗೆ ಇವು ಸಣ್ಣ ಅಂದರೆ ಹಿಂಗೆ ಹಿಂಗೆ ಮಹಾತ್ಮರು ಒಮ್ಮೆ ಢಮ್ ಅಂತ ಅವ್ರ ಮಾತು ಈ ಸಣ್ಣವೇ ಉದಾಡ್ತಾವೆ ಅವ್ರು ಹೇಳಂಗಿಲ್ಲ ತಮ್ಮದು ಹೇಳಂಗಿಲ್ಲ ಅವ್ರ ಮಹಾತ್ಮರು ಸುಮ್ಮನೆ ಇರ್ತಾವೆ ಇವು ಸುಮ್ಮನಿರಾಗ ನೋಡಂಗೆ ಚೋಟು ಪುಟು ಚೋಟು ಹಾರಾಡ್ತಾವೆ 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 ಹಂಗೆ ಏನಾಗುವುದಿಲ್ಲ ಅದಕ್ಕೆ ಹೆಂಗಂತಾರೆ ನೋಡ್ರಿ ಅವರು ಪರಮಾತ್ಮ ಮಾತು ಸುಮ್ಮನೆ ಅಂದಿರ ಹೆಂಗಂತಾರ ಅಸಂಶಯ ಅಸಂಯತಾತ್ಮನ ಯೋಗೋ ದುಷ್ಪ್ರಾಪ್ಯ ಇತಿಮೇ ಮತಿ ನನಗೆ ತಿಳಿದಂಗೆ ಮತಿ ಅಂದ್ರೆ ಬುದ್ಧಿ ನನಗೆ ತಿಳಿದಂಗೆ ಅಂತ ಅರ್ಥ ನನಗೆ ತಿಳಿದಂಗೆ ಏನಪ್ಪ ಅಂದ್ರೆ ಇದು ಯಾವರು ಮನಸ್ಸನ್ನು ಸಂಯಮನ ಮಾಡಿಲ್ಲವೋ ಇಂದ್ರಿಯಗಳನ್ನು ತನ್ನ ಅಧೀನ ಇಟ್ಟುಕೊಂಡಿಲ್ಲವೋ ಅವರಿಗೆ ದುಷ್ಪ್ರಾಪ್ಯ ಏನು ರೀ ಈ ಯೋಗ ಆಗೋದಿಲ್ಲ ಅಂಥವ್ರಿಗೆ ಹಂಗೆ ಏರಂಗಿಲ್ಲ ನಾಳಕ್ಕೆ ಹೊಲ ಇಟ್ಟರೆ ನೀರು ಏರಂಗಿಲ್ಲ ಮೇಲೆ ಬಂದ್ ಮಾಡಬೇಕೆ ಯಾರು ತನ್ನ ಮನಸ್ಸನ್ನು ಇಂದ್ರಿಯಗಳನ್ನು ಯಾರು ಸಂಯಮನ ಮಾಡಿಲ್ಲ ಸಂಯಮನ ಮಾಡಲಿಲ್ಲ ಅಂದರೆ ಹೇಳ್ದಂಗೆ ಯಾರ್ದು ಕೇಳಂಗಿಲ್ಲ ಏನೋ ಮಾಡಂಗಿಲ್ಲ ಅಂತಲೇ ಅಲ್ಲದು ಹೇಳ್ದಂಗೆ ಮಾಡ್ತಾವೆ ತತ್ವಜ್ಞಾನಿ ಉಣಂಗಿಲ್ಲ ಅಂತಲ್ಲ ಉಣ್ತಾನ ಹೊಟ್ಟೆ ಯಾರ್ದು ಕಡ್ತದ ಸಾಕಂದ್ರೂ ಉಂಡೊಂದು ಕೆಡ್ತದ ಎಷ್ಟು ಕಟ್ಟು ಉಂಡೊಂದು ಕೆಡಂಗಿಲ್ಲ ಹೊಟ್ಟೆ ಅದಕ್ಕೆ ಅಂತಾರೆ ಉಣಬೇಕು ಸಂಯಮದಿಂದ ನೋಡಬೇಕು ಸಂಯಮದಿಂದ ಕೇಳಬೇಕು ಸಂಯಮದಿಂದ ಆಡಬೇಕು ಸಂಯಮದಿಂದ ಬಸ್ ಅವ್ರು ಮಾಡಂದಿ ಬಿಡು ಅಂದಿಲ್ಲ ಅವರು ಸಂಯಮ ಅಂದರೆ ಏನು ಎಷ್ಟು ಬೇಕಾಟ್ಟು ನೋಡಿರಿ ಊರು ತಕ ಮುಟ್ಟಬೇಕಂದ್ರೆ ಗಾಡಿ ನಿಮ್ಮ ಕೈಯಾಗ ಕಂಟ್ರೋಲ್ ಇರಬೇಕು ಹ್ಯಾಂಡಲ್ ನಿನ್ನ ಕೈಯಾಗ ಎಕ್ಸಲೇಟರ್ ನಿನ್ನ ಕೈಯಾಗ ಅದ ಅಂತ ತಿಳ್ಕೊಂಡು ಮನದಂಗೆ ಹೊಡೆದು ನಡೆದು ಕೈಲಾಸಕ್ಕೆ ಸಂಯಮ ಇರ್ಬೇಕು ಆ ಮನುಷ್ಯನಿಗೆ ಎಷ್ಟು ಬೇಕಾ ಎಷ್ಟು ಎಕ್ಸಲೇಟರ್ ಕೊಡಲಿ ಅವನ ಕೈಯಾಗ ಗಾಡಿ ಅವನ ಕೈಯಾಗದ ಓಡಿಸೋನ ಕೈಯಾಗದ ಹ್ಯಾಂಡಲ್ ನಿನ್ನ ಕೈಯಾಗದ ಬ್ರೇಕ್ ನಿನ್ನ ಕೈಯಾಗದ ಡಿಸೈಲ್ ನಿನ್ನ ಕೈಯಾಗದ ಎಕ್ಸಿಡೆಂಟ್ ಎಲ್ಲ ನಿನ್ನ ಕೈಯಾಗದ ಸಂಯಮನ ಇಲ್ಲ ಅಂತಂದ್ರೆ ಆಕ್ಸಿಡೆಂಟ ನಿಶ್ಚಿತ ಮತ್ತು ಬರೋಬ್ಬರಿ ಕುಡ್ದಿಲ್ಲ ಬ್ರೇಕಿಗೆಲ್ಲ ಚಲೋ ಅದಾವ ಗಾಡಿ ಎಲ್ಲ ಹೋದ ಊರಿಗೆ ಮುಡ್ತಾನೆ ಅದಕ್ಕೆ ನಾ ಪೂರ ಬಂದ್ ಮಾಡನ್ನಕತ್ತಿಲ್ಲ ಅರ್ಜುನ ಬಂದ್ ಮಾಡಂಗಿದ್ರೆ ಇಟ್ಟು ಗಾಡಿ ಕೊಂಡ್ಯಾಕೆ ಓಡಿಸು ಇದು ಕಿಮ್ಮತ್ತಿನ ಗಾಡಿ ಅದು ಓಡಿಸಿದಕ್ಕೆ ಹಂಗೆ ನಿಂದಿರಿಸ್ಬೇಡ ಪರಂತು ಮನಸ್ಸಿಗೆ ಬಂದಾಗ ಓಡಿಸ್ಬೇಡ ಬ್ರೇಕ್ ಕೈಯ ಕಾಲ ಅಧೀನ ಇರಲಿ ನನ್ನ ಕೈಗಿತ್ತು ಅಂದ್ರೆ ಹೋಗ್ತದೆ ಪರಂತು ಆ ಸಂಯಮನ ಭಾಳ ಕಠಿಣ ಅದ ಅದಲ್ರಿ ಆಕ್ಸಿಡೆಂಟ್ ಯಾರಿಗೆ ಹಾಕೋ ಹೊಸ್ದಾಗಿ ಗಾಡಿ ಕುಂತಂದ್ರೆ ಹೊಡಿತಾನೆ ಗೊತ್ತೇ ಇಲ್ಲ ಅವನಿಗೆ ಹೊಡೆದು ಒಯ್ದು ಹಾಯಿಸ್ತಾನೆ ತೀರ್ತಾನೆ ತಾನೂ ಸಾಯ್ತಾನೆ ಮಂದಿ ಕುಂತ ಸಂಯಮನ ಮಾಡೋದು ಗೊತ್ತಿಲ್ಲ ಅವನಿಗೆ ಮಾಡೋದು ಗೊತ್ತಿಲ್ಲ ಅದು ಗೊತ್ತಿಲ್ಲ ಹೋಗ್ತಾನೆ ಅದಕ್ಕೆ ನೀನಂತೀಯಲ್ಲ ಕರೆಕ್ಟ್ ಅದ ಯಾರು ಸಂಯಮನ ಮಾಡಂಗಿಲ್ಲ ಮನಸ್ಸು ಇಂದ್ರಿಯನ ಅವನಿಗೆ ದುಷ್ಪ್ರಾಪ್ಯ ಇತಿಮೇ ಮತಿ ಮನಸ್ಸನ್ನು ಇಂದ್ರಿಯಗಳನ್ನು ನಿಯಮನ ಕೊಲ್ಲುವುದಲ್ಲ ಅವು ಕೆಲಸ ತಗೋರಿ ಬರೋಬ್ಬರಿ ಕೆಲಸ ತಗೋ ಅದರಿಂದ ಖುಲ್ಲ ಬಿಟ್ಟು ಅಂದ್ರೆ ಮನಸ್ಸಿಗೆ ಬಂದಂಗೆ ಮಾಡ್ತಾವೆ ಆ ಕೆಲಸ ತಗೋ ಅವು ಚಲೋ ಅದಾವೆ ಭಾಳ ಕೆಲಸ ತಗೋ ಅದ್ರ ತಪ್ಪು ಉಪಯೋಗ ಮಾಡ್ಕೋಬೇಡ ಸರಿಯಾಗಿ ಉಪಯೋಗ ಮಾಡ್ಕೊಳಕ್ಕೆ ಸಂಯಮನ ಅಂತಾರೆ ಬಂದ್ ಮಾಡೋದಲ್ಲ ಅದು ಓಡಕ್ಕೆ ತಿರುಗಾಡೋಕ್ಕೆ ಗಾಡಿ ಅದಾವೆ ಸರಿಯಾಗಿ ಓಡಿಸು ಹಾಗೆ ಇಂದ್ರಿಯಗಳನ್ನೆಲ್ಲ ಸಂಯಮನ ಮಾಡು ಅಂದ್ರೆ ಬಂದ್ ಮಾಡುವಂಥ ಅರ್ಥ ಅಲ್ಲ ಅವಕ್ಕೆ ಯೋಗ್ಯ ಅದರಲ್ಲಿ ಪ್ರವೃತ್ತಿ ಮಾಡು ಒಳ್ಳೆ ನೋಡು ಒಳ್ಳೆ ಕೇಳು ಒಳ್ಳೆ ಆಡು ಒಳ್ಳೆ ಮಾಡು ಒಳ್ಳೆ ಚಿಂತನೆ ಮಾಡು ಪರಂತು ಅದು ಭಾಳ ಕಠಿಣ ಊರಾಗ ಇದ್ದ ದನಕ್ಕೆ ಜಲ್ದಿ ನೀವು ಕಲಿಸ್ಬೋದು ಏನು ರೀ ಚಾಲು ಕಲಿಸ್ಬೋದು ಗಳೆ ಕಲಿಸ್ಬೋದು ಅಡವ್ಯಾಗೆ ಹುಟ್ಟಿ ಅಡವ್ಯಾಗೆ ತಿರುಗಾಡೋ ದನಕ್ಕೆ
ಇದು ತಂದು ಮಾಡೋಕ್ಕೆ ಹೋದ್ರೆ ಹಾಂ ಭಾಳ ಕಠಿಣ ಅದ ರೀ, ಭಾಳ ಕಠಿಣ ಅದ. ಯಾಕೆ ಅದು ಇಷ್ಟು ದಿನ ಬರೀ ಅಡವ್ಯಾಗ ತಿರುಗಾಡ, ಎಲ್ಲಿ ಬೇಕಲ್ಲಿ ಮಕ್ಕೊಂಡದ, ಎಲ್ಲಿ ಬೇಕಾದ ತಿರುಗಾಡದ, ಏನು ಬೇಕಾದ ತಿಂದದ. ಹಗ್ಗ ಕಟ್ಟಿ ಇಟ್ಟೆ ಮೇವು ಹಾಕವ, ಇಟ್ಟೆ ನೀರು ಕುಡ್ಸವ, ಅವಲ್ಲಂತದ ಅಲ್ಲಂತ. ಹಂಗೆ ಈಷ್ಟು ದಿನ ಅದು ಹಿಂಗೆ ತಿರುಗಾಡದ ಈ ಮನಸ್ಸು. ಅನಂತ ಅಡವ್ಯಾಗ ರೀ, ವಿಷಯ ಅಡವಿ ಒಳಗೆ, ಭವಾರಣ್ಯದೊಳಗೆ ತಿರುಗಾಡದ. ಅದಕ್ಕೆ ಈಗ ಹಿಂಗೆ ಇರು ಅಂದ್ರೆ ಭಾಳ ಕಠಿಣ ಆಗೋದಿಲ್ಲ. ಅರ್ಜುನ ಹೇಳೋದು ನೀ ಖರೆ. ಇತಿಮೇ ಮತಿ. ಯಾರು ಇದಕ್ಕೆ ಭಾಳ ವರ್ಷ, ಭಾಳ ಜನ್ಮನೂ ಶಾಸ್ತ್ರದ ಕೇಳಿದ್ದೇವೆ. ಭಾಳ ಜನ್ಮನೂ ಹೋಗ್ತಾವೆ, ಭಾಳ ವರ್ಷನೂ ಹೋಗ್ತಾವೆ. ಅಧಿಕ ಪ್ರಯತ್ನ ಭಾಳ ವರ್ಷ, ಅಲ್ಪ ಪ್ರಯತ್ನ ಭಾಳ ಜನ್ಮನೂ ಆಗ್ಬೋದು. ಅದಕ್ಕೆ ಏನಪ್ಪ ಅಂದ್ರೆ ಇದನ್ನು ಕಠಿಣ ಮಾಡ್ಕೊಳ್ಳೋದು ಬಹುಶಃ ನನಗೂ ಒಪ್ಪಿಗೆ ಅದು, ನನಗೂ ಒಪ್ಪಿಗೆ ಅದು. ಇದು ಎಲ್ಲರಿಗೂ ಸಾಧ್ಯ ಇಲ್ಲ ಅಂತ ನನಗೂ ಮೇಮತಿ. ಮತ್ತು ಹಿಂಗೆ ತಗೊಳ್ಬೇಡ, ಯಾರಿಗೂ ಸಾಧ್ಯ ಇಲ್ಲ ಅಂತ ತಗೊಬೇಡ. ವಶ್ಯಾತ್ಮನಾತು ಯತತ. ಯಾರು ಇದಕ್ಕೆ ಪ್ರಯತ್ನ ಮಾಡ್ತಾರೆ 100%, ಯಾರು ಇದಕ್ಕೆ ಆಗಲಿ ಇಲ್ಲಕ್ಕೆ ಶರೀರ ಹೋಗಲಿ, ಹೆಂಗ್ರಿ ಹಿಂಗೆ ಯಾರು ಇದಕ್ಕೆ ಸತತ ಪ್ರಯತ್ನ ಮಾಡ್ತಾರೆ, ಯತತ ಹಂಗೆ ಪ್ರಯತ್ನ ಮಾಡೋರಿಗಿತ್ತು ಶಕ್ಯ ವಶ್ಯ. ಏನಪ್ಪ, ಯಾರು ತನ್ನ ಮನಸ್ಸನ್ನು ವಶದಲ್ಲಿ ಇಟ್ಟುಕೊಂಡು ಪ್ರಯತ್ನ ಮಾಡುತ್ತಾರೆಯೋ ಅಂಥವರು ಅವಾಪ್ತಂ ಉಪಾಯತಃ. ಉಪಾಯತ ಅದಕ್ಕೆ ಉಪಾಯ ಮಾಡಿ, ನಿಜಗಳು ಚೆಲ್ಲೋಕ್ಕೆ ಹೋಗಿಲೆ, ಜಾಣಕ್ಕೆ ಹೋಗಿಲೆ, ಮುದ್ದಕ್ಕೆ ಹೋಗಿಲೆ ಅಂತ ಹೀಗೆ ಮನಸ್ಸಿನಿಗೆ ಅಳೋ ಹುಡುಗರಿಗೆ ಹೆಂಗೆ ಉಪಾಯ ಮಾಡಿ ಅಳೋದು ಬಂದು ಮಾಡ್ತಾರೆ, ಹಾಗೆ ಇದಕ್ಕೆ ಉಪಾಯ ಮಾಡಿ. ಏನಪ್ಪ ಅಂತ ಕೇಳಿ ಧ್ಯಾನ, ಯೋಗ, ಜ್ಞಾನ ಯಾವುದರೇ ಒಂದು ಇದಕ್ಕೆ ಉಪಯೋಗ ಮಾಡ್ಕೊಂಡು ಏನಪ್ಪ ಅಂತ ಕೇಳಿದರೆ, ಅದಕ್ಕೆ ಯೋಗದಲ್ಲಿ ಅನಂತ ಯೋಗ ಹೇಳ್ಯಾರ ಎಲ್ಲಪ್ಪ ಪತಂಜಲಿಗಳು. ಅದಕ್ಕೆ ಆ ಅನಂತ ಯೋಗಗಳ ಉಪಾಯಗಳ ಮೂಲಕವಾಗಿ ಆತ್ಮನಾತು ಯತತ ಶಕ್ಯ ಅವಾಪ್ತುಂ. ಅವಾಪ್ತುಂ ಅದರ ನಿಗ್ರಹ ಮಾಡಲಿಕ್ಕೆ ಶಕ್ಯ ಅದ. ನೋಡ್ರಿ, ನಿಶ್ಚಯ ಹೇಳಿಲ್ಲ ಅವರು. ಹೋ ಸಕ್ತಾ ಹೈ, ಸಕ್ತಾ ಹೈ ಅದು ಶಕ್ಯ ಅದ. ಹಿಂದ್ಯಾಗ ಸಕ್ತಾ ಹೈ ಅಂತಾರೆ ಅದಕ್ಕೆ. हो सकता है, हो सकता है, सबको नहीं, किसी को हो सकता है. ಆಗ್ತದೆ. ಹಿಂಗೆ ಯಾರು ಮಾಡ್ಯಾರ हो सकता है, ಅವ್ರಿಗೆ ಆಗ್ತದೆ. ಶಕ್ಯೋ ವಾಪ್ತು ಉಪಾಯತಃ. ಅಂಥವ್ರು ಭಾಳ ಮಂದಿ ಪ್ರಯತ್ನ ಮಾಡೋರಿಗೆ ಯಾರಿಗೆ ಆಗ್ತದೆ, ಅವ್ರಿಗೆ ವಶ ಆಗಬಹುದು. ಪ್ರಯತ್ನ ಮಾಡೋರಿಗೆ ಎಲ್ಲರಿಗೆ ವಶ ಅಂತ ಅಲ್ಲ, ಎಷ್ಟೋ ಮಂದಿಗೆ ಹಾಳು ಮಾಡ್ಯದ. ಮನಸ್ಸು ಹಾಳು ಮಾಡ್ಯದ. ಎಷ್ಟೋ ಮಂದಿ ಅರ್ಧಕ್ಕೆ ಬಿಟ್ಟು ಹೋಗ್ಯಾರ ಅರ್ಧ ಮಂದಿ. ಇದ್ರಾಗ ಏನಂತ ಎದ್ದು ಹೋದವ್ರದ. ಪರಂತು ಯಾರು ಏನಪ್ಪ ಅತೀವವಾಗಿ ಪ್ರಯತ್ನ ಮಾಡ್ತಾರೆ ಅವ್ರಿಗೆ ಹೋಗ್ತಾ ಶಕ್ಯ ಆಗ್ತದೆ. ಅವ್ರಿಗೆ ಇಲ್ಲ ಅಂತ ಅಲ್ಲ, ಅಶಕ್ಯ ಅಂತ ಅಲ್ಲ, ಶಕ್ಯ ಆಗ್ತದೆ. ಯಾರು ಇವೆಲ್ಲ ಉಪಾಯಗಳನ್ನು ಮಾಡುತ್ತಾರೆಯೋ, ಯೋಗದಿಂದ, ಕರ್ಮದಿಂದ, ಧ್ಯಾನದಿಂದ ಯಾರು ಅದಕ್ಕೆ ಈ ಉಪಾಯಗಳನ್ನು ಮಾಡುತ್ತಾರೆಯೋ ಅವರಿಗೆ ಶಕ್ಯ ಆಗ್ತದೆ. ಹಾಗಂಗಿಲ್ಲ ಅಂತಲ್ಲ, ಅಶಕ್ಯತೆ ಶಕ್ಯ ಆಗ್ತದೆ. ಆಗ್ತಂತೆ ಎಷ್ಟೋ ಮಂದಿ ಋಷಿಮುನಿಗಳು ಆಗಿದ್ದಾರೆ. ಅದಕ್ಕೆ ನೀನು ಅರ್ಜುನ ಈ ಮನಸ್ಸಿಗೆ ಸುಲಭವಾಗಿ ಮಾಡಲಿಕ್ಕೆ ಇದು ಸಾಧ್ಯ ಅಲ್ಲದ ಮಾತಾ ಅಂತ ಇದು ನನ್ನ ಅಭಿಪ್ರಾಯದ. ನೋಡಪ್ಪ, ಪರಮಾತ್ಮ ಮಾಡನ್ನಂಗಿಲ್ಲ, ತಮ್ಮ ಅಭಿಪ್ರಾಯ ತಿಳಿಸೋದು. ಹೌದಲ್ಲ, ನಮ್ಮ ಅಭಿಪ್ರಾಯ ಅದು ನಿಮ್ಮ ಇಚ್ಛಾ. ಸಾಧಕ ಹೆಂಗೆ ಮಾಡ್ತೀನಿ ನೋಡು, ನನ್ನ ಅಭಿಪ್ರಾಯ ಹಿಂಗದ ಅರ್ಜುನ ಅಂತ ತಿಳ್ಕೊಂಡು ಇದು ಸರ್ವ ಜನರಿಗೆ ನಿಗ್ರಹಿಸುವುದು ಸಾಧ್ಯವಿಲ್ಲ. ಏನು ಹೇಳ್ದಂಗಾಯಿತು, ಯಾರು ಅಭ್ಯಾಸವನ್ನು ಮಾಡುತ್ತಾರೆಯೋ, ಯಾರು ಏನಪ್ಪ ಅಂತ ಕೇಳಿದ್ರೆ ಪ್ರಯತ್ನವನ್ನು ಮಾಡುತ್ತಾರೆಯೋ ಅಂಥವರಿಗೆ ಈ ಚಂಚಲವಾದ ಮನಸ್ಸನ್ನು ನಿಗ್ರಹ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತ ತಿಳ್ಕೊಂಡು ಪರಮಾತ್ಮ ಏನಪ್ಪ ಅವನಿಗೆ ಉತ್ತರ ಹೇಳ್ತಾನೆ.
ಅರ್ಜುನನಿಗೆ ಸಂಶಯ ರೀ. ಹೌದು ರೀ, ಶಕ್ಯ ಆಗ್ತದೆ ಅಂತ ನೀವು ಹೇಳಿದ್ರಿ, ಎಂದಾಗ್ತದೆ? ಸಾಧನ ಮಾಡೋಕ್ಕೈತೇನ ಮಾಡೋದ್ರಿಗೆ ವಾದ ಅಂದ್ರೆ ಹೆಂಗೆ ಶಕ್ಯ ಆಗ್ತದೆ ಅಂತೀರಿ? ಅಭ್ಯಾಸ ಏನು ಒಂದು ದಿವ್ಸಕ್ಕೆ ಆಗ್ತದೆ, ಏನು ಒಂದು ಜನ್ಮಕ್ಕೆ ಆಗ್ತದೆ? ಅಭ್ಯಾಸ ಅಂದ್ರೆ ಏನು ರೀ? ನೌಕರಿ ಸಿಗುತ್ತೆ ಮಾಡೋದೆಲ್ಲ ಅಭ್ಯಾಸ. ಅಭ್ಯಾಸ ಏನು ಮುಗಿದದ? 7ನೇ ಆಯಿತು, ಮ್ಯಾಟ್ರಿಕ್ ಆಯಿತು, MA ಆಯಿತು, PhD ಅಭ್ಯಾಸ. ಇದು ಡಿಗ್ರಿ ಮುಗಿತ ಮೊದಲೇ ವಾದ ಅಂದ್ರೆ ಹೆಂಗೆ ಮಾಡ್ಬೇಕ್ರಿ? ನೌಕರಿನೂ ಇಲ್ಲ, ಡಿಗ್ರಿನೂ ಇಲ್ಲ, ಅಡ್ಡು ಹೋದು. ಅದಕ್ಕೆ ಇದು ಹೆಂಗೆ? ಮತ್ತು ಅವ ಮಾಡೋದೆಲ್ಲ ಸುಳ್ಳೇ ರೀ. ಅಭ್ಯಾಸ ಮಾಡ್ದ, ನಿಗ್ರಹ ಮಾಡ್ದ, ವೈರಾಗ್ಯ ಬಂತು, ಅವನಿಗೆ ಇನ್ನೂ ಯೋಗ ಸಿದ್ಧಿ ಆಗಲಿಲ್ಲ, ಪರಮಾತ್ಮ ಪ್ರಾಪ್ತಿ ಆಗಲಿಲ್ಲ, ಜ್ಞಾನ ಆಗಲಿಲ್ಲ, ಅಭ್ಯಾಸವೇ ಮಾಡ್ದ, ಏನೋ ಜಡ್ಡು ಬಂತು. ಮತ್ತು ಅದು ಏನು ರೀ? ಇಷ್ಟು ದಿನ ಮಾಡೋದೆಲ್ಲ ಹೊಳೆ ಹುಣಸೆಹಣ್ಣು ತೊಳ್ದಂಗೆ ಆಯಿತು. ಸಿಗಬೇಕಾಗಿತ್ತು, ಈಗ ಸಿಕ್ಕರೆ ಫಲ ಚೆಂದಾಗಿತ್ತು. ಅಭ್ಯಾಸ ಚಾಲೂ ಅದ, ಪೂರ ಆದರೆ ನೌಕರಿ ಸಿಗ್ತದೆ ರೀ, ಇಲ್ಲ ಹೆಂಗೆ ಸಿಗ್ತದೆ? ನಡಬರ್ಕೆ ವಾದ ಅಂದ್ರೆ ಹೆಂಗೆ? ಪರೀಕ್ಷಿತ ಮೊದಲೇ ಸತ್ತಂದ್ರೆ ಮುಂದೆ ಏನು ಮಾಡ್ತಾನೆ? ಹೆಂಗೆ ಮಾಡಬೇಕು? ಅವ ಮಾಡೋದು ಯೋಗ ಪಾಗ ಮಾಡ್ದ, ಸತ್ತ, ಮುಂದೆ ಹೆಂಗೆ? ಅವ ಮಾಡೋದ್ರಲ್ಲಿ ಹೋಯ್ತೇನೆ ರೀ, ಹೊಳೆ ಹುಣಸೆಹಣ್ಣು ತೊಳೋದಂಗೆ. ಹಂಗಿಲ್ಲಪ್ಪ, ಹಂಗಿಲ್ಲ. ಮಾಡೋದೆಂದು ತಪ್ಪಂಗಿಲ್ಲ ನೋಡ್ತಮ್ಮ. ಮಾಡೋದುಣ್ಣೋ ಮಾರಾಯ, ಮಾಡೋದೆಂದು ತಪ್ಪಂಗಿಲ್ಲ. ಅದು ಸಿಗ್ತದೆ. ಒಳ್ಳೇದು ಮಾಡಿದ್ರೆ ಒಳ್ಳೆ ಸಿಗ್ತದೆ, ಅದ್ರಲ್ಲಿ ತಡ ಹಿಡಿತದೆ. ಹಾಗೆ ಇವ ಮಾಡಿ ಮಧ್ಯಂತರದಲ್ಲಿ ಇನ್ನೂ ಅವನ ಅಭ್ಯಾಸ ಪೂರ್ತಿಯಾಗಿಲ್ಲ. ಹೌದಿಲ್ಲ? ಅಭ್ಯಾಸ ನಡೆದದ. 1, 2, 3 ಭೂಮಿಕೆದೊಳಗೆ ಅದಾನವ, 7 ಭೂಮಿಕೆದೊಳಗೆ ಅದಾನವ. ಅವ 1-2 ಭೂಮಿಕೆ ಮಾಡ್ಯಾನ. ಮತ್ತು ಅಕಸ್ಮಾತ್ ಪ್ರಾರಬ್ಧ ಮುಗೀತು ಅಂದ್ರೆ ಹೋದ ಅಂದ್ರೆ ಅವ ಮಾಡೋದು ಏನಾಯಿತು? ಇದರ ಸಂಸಾರಕ್ಕೆ ಉಳಿಲಿಲ್ಲ, ಆ ಕಡೆ ಪರಮಾತ್ಮ ಸಿಗಲಿಲ್ಲ, ಪ್ರಪಂಚ ಪರಮಾತ್ಮ ಎರಡೂ ಇದೆ, ಅಧೋಗತಿ ಆಗ್ತದೆ. ಏನು ಅವನು ದೇವರು ಅಂತಾರೆ, ಪರಮಾತ್ಮನ ಮಾರ್ಗದೊಳಗೆ ಎಷ್ಟು ಹೆಜ್ಜೆ ನಡೀಲಿ ಅದು ಆ ಕಡೆ ಹೋಗ್ತದೆ. ಅದಕ್ಕೆ ನಡೆಯೋರು ಒಂದಿಷ್ಟು ಸರಿಸಲ್ಕು ತ್ರಾಸ ಹಾಕ್ಕೊಂಡಿರ್ತಾರೆ, ಕುಂತ್ರೆ ದಾರಿ ಒಂದಾಗಿಲ್ಲ, ಮತ್ತೆ ಹೇಳ್ತಾರೆ, ಮಗೋತಾರೆ, ಮತ್ತೆ ಹೇಳ್ತಾರೆ, ರಾತ್ರಿ ಮಗೋತಾರೆ, ಮತ್ತೆ ಮುಂಜಾನೆ ಹೋಗ್ತಾರೆ. ಇಲ್ಲ ಹಂಗೆ ಇವನು ಏನಪ್ಪ ಅದಕ್ಕೆ ಪ್ರಾರಂಭ ಮುಗಿತು ಅಂದ್ಬಿಟ್ಟು ಮಗೋತಾನೆ, ಮತ್ತೆ ಬರ್ತಾನೆ, ಮತ್ತೆ ಎಚ್ಚರ ಹಾಕ್ತಾನೆ. ಹಿಂಗೇನ್ರಿ? ಮತ್ತು ಅವ ಹೋಗ್ತಾನೆ ವಾದ ಅಂತ ತಿಳ್ಕೊರಿ. ಮುಂದೆ ಅವ ಹುಟ್ಟಬೇಕಲ್ಲ ಈ ದಾರಿಗೆ, ಎಲ್ಲಿ ಹುಡ್ತಾನೆ? ಅವ ಹುಟ್ಟೋ ಜಾಗ ಯಾವುದು? ದೇವ್ರಂತಾನ. ನೋಡ್ತಮ್ಮ, ರೊಕ್ಕಿದ್ರೆ ಚಲೋ ಹಾಸ್ಟೆಲ್ ಸಿಗ್ತಾವೆ, ರೊಕ್ಕಿಲ್ಲ ಅಂದ್ರೆ ಹಾಸ್ಟೆಲ್ ಸಿಗೋದಿಲ್ಲ. ಚಲೋ ಹಾಸ್ಟೆಲ್ ಸಿಗ್ತಾವೆ, ರೊಕ್ಕ ಇತ್ತಂದ್ರೆ ಹಾಸ್ಟೆಲ್ ಸಿಗ್ತಾವೆ, ಸ್ಕೂಲು ಚಲೋ ಸಿಗ್ತಾವೆ. ಅವ ಮಹಾನ್ ಪುಣ್ಯವಂತ ಅದಾನು, ತಮ್ಮ ಪುಣ್ಯವದ ಅವನಿಗೆ ಚಲೋ ಹಾಸ್ಟೆಲ್ ಸಿಗ್ತಾವೆ, ಚಲೋ ಶಿಕ್ಷಕರು ಸಿಗ್ತಾರೆ ಅವನಿಗೆ. ರೊಕ್ಕಿಲ್ಲ ಬೆಂಗಳೂರಿಗೆ ಹಾಕ್ತಾರಲ್ಲ, ಎಲ್ಲಿ ಚಲೋ ಸ್ಟಡಿ ಅದ, ಎಲ್ಲಿ ವ್ಯವಸ್ಥೆ ಹಾಕ್ತಾರಲ್ಲ, ಹಂಗೆ ಇವನು ಅಂತ್ಯಕ್ಕೆ ಈ ಪುಣ್ಯ ಅನಂತ ಪುಣ್ಯ ಅದ. ಈ ಪುಣ್ಯದಿಂದ ಮುಂದೆ ಹಾಸ್ಟೆಲ್ ಚಲೋ ಸಿಗ್ತದೆ, ಮಾಸ್ಟರು ಚಲೋ ಸಿಗ್ತಾರೆ. ಅವನು ಏನು ಚಿಂತೆ ಮಾಡೋ ಜರೂರತ್ತಿಲ್ಲ. ಹಿಂಗೆ ಏನ್ರಿ? ಮತ್ತು ಅವ್ನು ಎಂಥದ್ದು ಹಾಸ್ಟೆಲ್ ಸಿಗ್ತದೆ, ಯಾರು ಸಿಗ್ತಾರೆ ಮಾಸ್ಟರು ಅಂದ್ರೆ ಮುಂದೆ ನಾಳೆಗೆ ಅದನ್ನು ಹೇಳ್ತಾರೆ.